ಆರೋಗ್ಯವನ್ನು ಕೆಡಿಸ್ತೀರ. ಶರೀರ ಆರೋಗ್ಯವನ್ನು ಅಂದರೆ ಲೌಕಿಕ ವ್ಯವಹಾರಕ್ಕಾಗಲಿ ಅಧ್ಯಾತ್ಮ ಸಾಧನೆಗಾಗಲಿ ಆರೋಗ್ಯ ಅನ್ನೋದಕ್ಕೆ ಚೆನ್ನಾಗಿರ್ಬೇಕು. ಇನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ ಕೆಲವರು ಸೋಮಾರಿಗಳು ಅವರೇನು ಹೇಳ್ತಾರೆ, ಇದೆಯಾ ಶರೀರ ನಾವು ಮೇಂಟೈನ್ ಮಾಡೋಕ್ಕೆ ಅಂತಾರೆ. ಹಾಗಂತ ಇರ್ತಾರೆ, ರೋಗಗಳು ಬಂದು ಆಸ್ಪತ್ರೆಗೆ ಸೇರ್ತಾರೆ. ಒಂದು ಶರೀರ ಇಲ್ಲ, ನಾವು ಅದನ್ನು ಆರೋಗ್ಯವಿಡಬೇಕಾದಿಲ್ಲ ಅಂತ ನಿಂಗೆ ಅರ್ಥ ಆಗಿದ್ದರೆ ಮತ್ತೆ ಆಸ್ಪತ್ರೆಗೆ ಹೋಗೋಣ. ಸೋಮಾರಿತನಕ್ಕೋಸ್ಕರ ಹಂಗೆ ಹೇಳೋದಲ್ಲ. ಧರ್ಮಾರ್ಥ ಕಾಮ ಮೋಕ್ಷ ಅರ್ಥಂ ಆರೋಗ್ಯ ಮೂಲ ಕಾರಣಂ ಅಂತಾರೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಂದರೆ ಲೌಕಿಕ ವ್ಯವಹಾರಕ್ಕಾಗಲಿ ಅಧ್ಯಾತ್ಮ ಸಾಧನೆಗಾಗಲಿ ಶರೀರ ಆರೋಗ್ಯ ಅನ್ನತಕ್ಕ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಲಘುವಾಸಿ ಆರೋಗ್ಯವಾಗಿರ್ತಕ್ಕಂಥ ಅಲ್ಪ ಆಹಾರವನ್ನು ತಗೋಬೇಕು ಅನ್ನತಕ್ಕಂಥದ್ದು ಹೇಳಿ, ಮತ್ತು ಕರ್ಮೇಂದ್ರಿಯ ವಾಗೇಂದ್ರಿಯ ಶರೀರ ಮನಸ್ಸನ್ನತಕ್ಕಂಥದ್ದು ನಿಗ್ರಹ ಮಾಡ್ಕೋಬೇಕು. ಧ್ಯಾನ ಯೋಗ ಪರನಾಗಿರಬೇಕು, ಸದಾಕಾಲ ಆತ್ಮಚಿಂತನೆ ಅಂತಕ್ಕ ಮಾಡ್ತಿರಬೇಕು, ಮತ್ತು ವೈರಾಗ್ಯವನ್ನು ಆಶ್ರಯಿಸ್ಕೊಂಡಿರಬೇಕು ಅನ್ನತಕ್ಕಂಥದ್ದು ಹೇಳಿ, ಅಹಂಕಾರ ಅನ್ನತಕ್ಕನ್ನ ತೆಗೆದು ಹಾಕ್ಕೋಬೇಕು. ನಾನು ಬೆಳಿಗ್ಗೆ ಹೇಳಿದ ಅಹಂಕಾರನ ಪ್ರಾರಂಭದಲ್ಲಿ ನಾವು ತೆಗೆದು ಹಾಕಬೇಕು ಅಂದರೆ ಯಾವುದೋ ಒಂದು ಶಕ್ತಿ ಅನ್ನತಕ್ಕಂಥ ಕೆಲಸ ಮಾಡ್ತೀವಿ ಈ ಜಗತ್ತಲ್ಲಿ ಅನ್ನತಕ್ಕಂಥದ್ದು ನಮ್ಮ ಜೀವನ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಆಹಾರ ಜೀರ್ಣ ಮಾಡುತ್ತೆ, ಯಾವ ಶಕ್ತಿ ಜೀರ್ಣ ಮಾಡುತ್ತೆ, ಯಾವುದೋ ಒಂದಿದೆ. ಅದಾ ಉಸಿರಾಟ ನಡೀತಿಲ್ಲ, ಯಾವುದೋ ನಡೆಸ್ತಾ ಇದೆ. ಆದ ಕಾರಣ ಮಹಾತ್ಮರು ಹೇಳ್ತಾರೆ, ಬೆಳಗ್ಗೆ ಹೇಳಿದ್ದೆ, ತವ ತತ್ವವನ್ನು ಜಾನಾಮಿ ಕೀರ್ತಿ ಕೃಷ್ಣ. ಈ ಮಹೇಶ್ವರ ನಿನ್ನ ತತ್ವ ಗೊತ್ತಿಲ್ಲ. ನೀನು ಏಕನೋ ಅನೇಕನೋ ಸ್ತ್ರೀನೋ ಪುರುಷನೋ ನಿರಾಕಾರೋ ಸಾಕಾರೋ ಏನು ಗೊತ್ತಿಲ್ಲ. ಅದೇ ನೀನು ಇಲ್ಲ ಅಂತ ಹೇಳಿಕಂತಾಗ ನನ್ನ ಜೀವನ ನೋಡ್ಕೊಂಡ ಯಾದೃಶೋಷಿ ಮಹೇಶ್ವರ ತಾದೃಶಾಯ ನಮೋ ನಮಃ. ನಿನ್ನ ನಾನು ನೋಡಿಲ್ಲ, ನಿನ್ನ ವಿಚಾರ ಗೊತ್ತಿಲ್ಲ, ಆದರೆ ಇಲ್ಲ ಅಂತ ಹೇಳಿಕಂತೂ ಆಗೋಲ್ಲ. ನೀನು ಯಾವ ರೀತಿ ಇದ್ರೆ ಅದೇ ರೀತಿ ನಿಮಗೂ ನಮಸ್ಕಾರ ಅಂತಾರೆ. ಅದಕ್ಕೋಸ್ಕರ ನಾವು ಪರಮಾತ್ಮನ ಭಾವನೆ ಮಾಡಬೇಕಾದ್ರೆ ಎರಡು ಕಡೆ ಮಾತ್ರ ಭಾವನೆ ಮಾಡಬೇಕು ಅಂತಾರೆ. ದ್ವೇ ರೂಪೇ ವಾಸುದೇವಸ್ಯ ಚಲಂ ಅಚಲಮೇವ ಚ ಚಲಂ ಸನ್ಯಾಸಿನೋ ರೂಪಂ ಅಚಲಂ ಪ್ರತಿಮಾದಿಕಂ. ದ್ವೇ ರೂಪೇ ವಾಸು, ಎಲ್ಲ ಪರಮಾತ್ಮ ರೂಪೇ ಆದ್ರೂ ಪ್ರಾರಂಭದಲ್ಲಿ ನಾವು ಎರಡು ಕಡೆ ಭಾವನೆ ಮಾಡಬೇಕು. ದ್ವೇ ರೂಪೇ ವಾಸು ಚಲಂ ಅಚಲಮೇವ. ಒಂದು ಚಲನೆ ಇರತಕ್ಕಂಥದ್ದು, ಇನ್ನೊಂದು ಅಚಲವಾಗಿರತಕ್ಕಂಥದ್ದು. ಚಲಂ ಸನ್ಯಾಸಿನ ರೂಪಂ. ಚಲನೆ ಇರೋದಂದರೆ ಸನ್ಯಾಸಿ ರೂಪ. ಸನ್ಯಾಸಿಗಳು ಅಂದಾಗ ಸ್ವಾಮಿಗಳಂತಾರೆ. ಯಾರಪ್ಪ ಸ್ವಾಮಿಗಳು ಅಂದರೆ ಈಗಿನ ಕಾಲಕ್ಕೆ ಏನೇನೋ ಇರಬೇಕು ಅದೆಲ್ಲ ಇದೆ ಸ್ವಾಮಿ. ಮತ್ತು ಸ್ವಾಮಿಗಳು ಅಂದರೆ ತನ್ನ ಇಂದ್ರಿಯ, ತನ್ನ ಮನಸ್ಸು, ತನ್ನ ವಿವೇಕದಲ್ಲಿದೆ. ತನ್ನ ಇಂದ್ರಿಯ ಮನಸ್ಸಿಗೆ ತಾನು ಸ್ವಾಮಿ ಅಷ್ಟೇ ಹೊರತು ಒಂದು ಜನಾಂಗಕ್ಕೆಲ್ಲ ಸ್ವಾಮಿ ಅಲ್ಲ. ಇದೊಂದು. ಮತ್ತು ಯಾರ ಹತ್ರ ಕಳ್ಕೊಳ್ಳೋ ಅಂತಕ್ಕಂಥ ಏನಿದೋ ಅವನು ಸನ್ಯಾಸಿ. ಏನಿದೆಯೋ ಅದನ್ನು ಕಳ್ಕೊಳ್ಳೋಕ್ಕಾಗಲ್ಲ, ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಅರ್ಥವಾಗುತ್ತೆ? ಏನರ್ಥ ಆಯ್ತೇಳಿ? ಕಳ್ಕೊಳ್ಳೋ ಅನ್ನತಕ್ಕಂಥದ್ದು ಏನಿಲ್ಲ ಅಂದರೆ ಭಾಗ್ಯ ಸಂಪತ್ತು ಅನ್ನತಕ್ಕಂಥದ್ದು ಏನಿಲ್ಲ. ಹೌದಾ? ಮತ್ತು ಏನಿದೆಯೋ ಅದನ್ನು ಕಳ್ಕೊಳ್ಳೋಕ್ಕಾಗಲ್ಲ. ಏನಪ್ಪ ಇದೆ ಅಂದರೆ ಅಹಂಕಾರಯುಕ್ತವಾದ ಸ್ವರೂಪದ ಉಳ್ಳಿಯನ್ನೇ ಅದನ್ನು ಕಳ್ಕೊಳ್ಳೋಕ್ಕಾಗಲ್ಲ. ಇಲ್ಲ ಆ ಥರ ಜ್ಞಾನಿ ಅಲ್ಲ ಅಂದರೆ ಕೇವಲ ಯಾತಕ್ಕೋಸ್ಕರ ಸನ್ಯಾಸ ತಗೊಂಡೇನೆ ಸನ್ಯಾಸ ಶ್ರವಣ ತುರಿಯಾದ ಕೇವಲ ಸ್ವರೂಪ ಅರ್ಥ ಮಾಡ್ಕೊಂಡು ಶ್ರವಣ ಮಾಡ್ಕೊಂಡಿದ್ದಾರೆ. ಸೊ ಅಂಥವ್ರ ಹತ್ರ ಅಹಂಕಾರ ಅನ್ನತಕ್ಕಂಥ ಇರಲ್ಲ. ಸೊ ಎಲ್ಲಿ ಅಹಂಕಾರಕ್ಕೂ ಪರಮಾತ್ಮನಿಗೂ ಪರಮಾತ್ಮನಿಗೆ ಯಾವುದಪ್ಪ ಅಡ್ಡಿಯನ್ನು ಅಹಂಕಾರನೇ. ಸೊ ಸನ್ಯಾಸಿಯಂದಾಗ ಅಹಂಕಾರಯುತವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪದಲ್ಲಿ ನಿಂತಿರ್ತಕ್ಕಂಥ ಸನ್ಯಾಸಿ ಅಲ್ಲಿ ಭಾವನೆ ಮಾಡಬೇಕು. ಪ್ರತಿಮಾದಿಕಂ ಅಚಲಂ ಪ್ರತಿಮಾದಿಕಂ. ಈಗ ಇಲ್ಲಿ ಪ್ರತಿಮೆ ಇದೆ ಅಲ್ಲ, ಈಗ ನೀವು ಅಲ್ಲಿ ಇವಾಗ 40 ದಿವಸ ಕಾರ್ಯಕ್ರಮ ನಡೆಯುತ್ತೆ, ಆಮೇಲೆ ನಿರಂತರ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ವೇಳೆ ಆಯ್ತು ನೋಡಿ 45 ದಿವಸ ಕಾರ್ಯಕ್ರಮ ಆಯಿತು,
ಆಮೇಲೆ ಪೂಜೆ ಬೇಡ ಏನು ಬೇಡ, ಮುಂದಿನ ವರ್ಷ ನೋಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟರು. ಅದೇನು ಕರೆಕ್ಟ್ ಮಾಡ್ತಾವ, ಯಾಕೆ ಅಹಂಕಾರ ಇಲ್ಲ ಅಲ್ಲಿ. ಅದೇ ರೀತಿ ಒಂದು ಸನ್ಯಾಸಿನೂ ಅಷ್ಟೇ. ಬೆಳಿಗ್ಗೆ ಸಮರ್ಥ ರಾಮದಾಸ್ ಇದು ನೋಡಿದ್ರೆ ಅವರು ಭಿಕ್ಷಕ್ಕೆ ಹೋಗ್ತಾರಂತೆ. ಭಿಕ್ಷಕ್ಕೆ ಹೋದರೆ ಯಾರೋ ಬಾಕಿ ಆಗಿನ ಕಾಲಕ್ಕೆ ದಿವಸ ಮನೆಗೆ ಶುಭ್ರ ಮಾಡ್ಕೊಳ್ಳೋರು, ದಿವಸ ಸಾರಿಸೋರು, ಗುಡಿಸೋರು, ಸಗಣಿ ಬಟ್ಟೆನೂ ಸಾರಿಸ್ತಾ ಇದ್ದಾರೆ. ಇವ್ರು ಭಿಕ್ಷಕ್ಕೆ ಹೋದರೆ ಕಣ್ಕಾಣಲ್ವೇ ಕೆಲಸ ಮಾಡ್ತಿದ್ದು ಹೋಗು ಅಂತಾರೆ. ಸರ್ ಹೋಗ್ತಾರೆ. ಎರಡನೇ ದಿವಸ ಅದೇ ಟೈಮ್ಗೆ ಹೋಗ್ತಾರೆ. ಅವತ್ತು ಅದೇ ಕೆಲಸ ಮಾಡ್ತಿರ್ತಾರೆ. ಅಯ್ಯಮ್ಮ ನಿನ್ನೆ ಹೇಳಿದ್ ಗೊತ್ತಾಗಿಲ್ವೇ, ಹೋಗಿ ಮೂರ್ಖ ಅಂತಾರೆ, ಹೋಗ್ತಾರೆ. ಮತ್ತೆ ಮೂರನೇ ದಿವಸ ಅದೇ ಟೈಮ್ಗೆ ಹೋಗ್ತಾರೆ. ಅವಾಗ 2 ದಿವಸ ನಿಂಗೆ ಹೇಳಿದ್ ಗೊತ್ತಾಗಿಲ್ವಾ, ನಿಂಗೆ ತಗೋ ಇದೇ ತಗೋ ಅಂತ ಸಾರ್ಥ ಭಟ್ರು ಅವ್ರ ಮುಖಕ್ಕೆ ಹೊಡಿತಾರೆ. ಅವ್ರು 2 ಕೈನ ತೊಗೊಂಡು ಹೋಗ್ತಾರೆ. ನೋಡಿ ಹೇಗಿರ್ಬೇಕು ಸನ್ಯಾಸಿಯಲ್ಲಿ. 2 ಕೈನ ತೊಗೊಂಡು ಹೋಗ್ತಾರೆ. ಮತ್ತೆ 4ನೇ ದಿವಸನೂ ಬರ್ತಾರೆ. ಅಯ್ಯೋ ರಾಮ, 2 ದಿವಸ ಬೈಕ್ ಕಳಿಸಿದ್ದೀನಿ, 1 ದಿವಸ ಸಗಣಿ ಬಟ್ಟೆ ಹೊಡೆದಿದ್ದೀನಿ, ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ, ಈಗೇನು ಮರ್ಯಾದೆ ಇಲ್ಲ. ಇದೆಲ್ಲ ಮರ್ಯಾದೆ ವರ್ಗಾಡತಕ್ಕಂಥ ಸನ್ಯಾಸಿಗಾಗಲಿ ಸಾಧ್ಯವಿಲ್ಲ. ಮರ್ಯಾದೆ ವರ್ಗಾಡತಕ್ಕಂಥ ಗೃಹಸ್ಥರಾಗಲಿ ಯಾರೇ ಆಗಲಿ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಡಕ್ಕಾಗಲ್ಲ. ಯಾಕೆಂದರೆ ಮರ್ಯಾದೆ ಯಾವುದಕ್ಕೆ? ಅಹಂಕಾರಕ್ಕೆ. ಅಹಂಕಾರ ನಾವು ಗಟ್ಟಿಯಾಗಿ ಕಾಪಾಡಿಕೊಂಡು ಪರಮಾತ್ಮ ನೋಡ್ತೀವಿ, ಏನು ಸಾಧ್ಯ ಅಲ್ಲ? ಆದ ಕಾರಣ ನಿಮಗೆ ನೆನ್ನೆಲ್ಲ ಬಟ್ಟೆ ತಗೊಂಡು ಮುಖನ ಹೋಗಿದ್ದೀನಿ. ಅವ್ರು ಹೇಳ್ತಾರೆ, ಇಲ್ಲಮ್ಮ ಅಂಥದ್ದೇನು ನಡೀಲಿಲ್ಲ, ಅಂಥದ್ದೇನು ಮಾಡಲಿಲ್ಲ, ನೀನು ವಸ್ತ್ರದಾನ ಮಾಡಿದ್ಯಾ, ಅದನ್ನು ನಾನು ತೊಗೊಂಡೋಗಿ ನಿಜಲ್ಲಿ ಎಷ್ಟು ತಾಳ್ಮೆ ಇರಬೇಕು, ಯಾವ ರೀತಿ ವಸ್ತ್ರದಾನ ಮಾಡಿದ್ಯಾ, ಅದನ್ನು ತೊಗೊಂಡೋಗಿ ಒಗೆದ್ಬಿಟ್ಟು ಒಣಗಿಸಿ ಬತ್ತಿ ಥರ ಕಟ್ ಮಾಡಿ ಆ ಎಣ್ಣೆ ತಗೊಂಡ್ಬಂದು ಆ ದೇವಸ್ಥಾನದಲ್ಲಿ ದಿವಸ ನಿನ್ನ ಹೆಸರಲ್ಲಿ ದೀಪ ಹಚ್ಚಿದ್ದೀನಿ. ಆವಾಗ ಹಾಕಿ ಪರಿವರ್ತನೆ ಆಗಿಬಿಡ್ತಾಳೆ. ತಪ್ಪಾಯಿತು ನಂದು ಅಂತ. ಅಂದರೆ ಅಹಂಕಾರ ರಹಿತವಾಗಿರ್ತಕ್ಕಂಥ ಸಹವಾಸ ಬಂದರೆ ಪರಿವರ್ತನೆ ಆಗಿಬಿಡ್ತೀವಿ ನಾವು. ಆ ರೀತಿ ಅಂದರೆ ಯಾವುದೋ ಒಂದು ಶಕ್ತಿ ಆಡಿಸ್ತಾ ಇದೆ ಅಂತ ನಾವು ಸಾಧುಗಳಲ್ಲಿ, ಗುರುಗಳಲ್ಲಿ, ಪ್ರತಿಮೆಗಳಲ್ಲಿ ನಾವು ಭಾವನೆ ಮಾಡಿದರೆ ಅಹಂಕಾರ ಅಂತಕ್ಕಂಥ ಸಾಪೇಕ್ಷಿಕವಾಗಿ ಸಮರ್ಪಣೆ ಆಗುತ್ತೆ. ನಂತರ ಅಹಂಕಾರ ಅನ್ನತಕ್ಕಂಥ ಇಲ್ಲ ಅಂತ ತೆಗೆದುಹಾಕಲಿಕ್ಕೆ ಸಾಧ್ಯವಾಗುತ್ತೆ. ಆದ ಕಾರಣ ಅಹಂಕಾರ ಬಲ ಅಂದರೆ ಕಾಮರಾಗಾದಿ ಸಾಮರ್ಥ್ಯಂ ಅಂತ ಹೇಳಿದ್ರು. ಯಾಕೆಂದರೆ ಯಾರು ಒಂದು ಆಸೆ ಬಂತು ಅಂದರೆ ಮತ್ತೆ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅರ್ಥ ಆಗತಕ್ಕಂಥ ಪರಿಸ್ಥಿತಿ ಇದೆ. ಆಸೆ ಬಂತು ಅಂದರೆ ಇಲ್ಲಿಂದ ದೂರ ಕರ್ಕೊಂಡು ಹೋಗುತ್ತೆ, ಮತ್ತು ಅದೇ ಕೋಪ ಆಗಿ ಎಲ್ಲ ಕೆಡಿಸ್ಬಿಡುತ್ತೆ. ಕಾರಣ ರಾಗಾದಿ ಬಲ ಅಂದರೆ ರಾಗಾದಿ ಸಾಮರ್ಥ್ಯ ಅವನ್ನ ಬಿಟ್ಟಿರಬೇಕು ಅಂತ ಹೇಳಿದ್ರು. ಮತ್ತು ಬಲಂ ದರ್ಪಂ. ದರ್ಪಂ ಅಂದರೆ ದರ್ಪೋನ ಹರ್ಷಾಂತರಭಾವಿ ಧರ್ಮ ಅತಿಕ್ರಮ ಹೇತು. ಮೊಟ್ಟ ಮೊದಲು ಏನೋ ಪ್ರಾಪ್ತಿ ಆಗುತ್ತೆ, ಅದರ ಸಂತೋಷ ಆಗುತ್ತೆ, ಅದರಿಂದ ದರ್ಪ ಮದ ಶುರುವಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಧರ್ಮಾತಿಕ್ರಮ ಹೇತು. ಏನೋ ಪ್ರಾಪ್ತಿ ಆಯಿತು, ಸಂತೋಷ ಬಂತು, ನನಗೆ ಯಾರು ಸಮಾನ ಅದೇ ಹೇಳ್ತಿರೋದು. ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ, ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ ರೂಪಮದವು ತನ್ನ ತತ್ವದ ಮದ, ಧಾತ್ರಿವಶದ ಮದ, ಇನ್ನು ತನಗೆ ದುರಿಲ್ಲ ಇಂತೆಂಬ ಮದದು ಭಿನ್ನಕ್ಕೆ ಬಾಯಿಲ್ಲವಯ್ಯ. ನೀನು ಪ್ರಾರ್ಥನೆ ಮಾಡೋದು ಅವ್ರು ನೆನ್ಕೊಂಡಿದ್ದಾರೆ ದಾಸರು, ನೀನು ಪ್ರಾರ್ಥನೆ ಮಾಡೋದು ಬಾಯಿಯವರಲ್ಲಿ ಹಾಕಿ ನೀವು ಮದ ಅನ್ನತಕ್ಕ ಸೇರ್ಕೊಡಿ ಅಂತ ತಮ್ಮ ದೋಷ ತಾವು ಗುರುತಿಸಿ ತೆಗೆದುಹಾಕ್ಕೊಡ್ತಾರೆ ಅವರು. ನಾವು ಅದನ್ನು ದೋಷ ಅನ್ನೋದೇ ಇಲ್ಲ. ನನ್ನ ಎಷ್ಟು ನಾನು ಹೇಳಿದ್ದೆಲ್ಲ, ಈಗಿನ ಕಾಲದಲ್ಲಿ ಈ ಗೌರ್ಮೆಂಟ್ ನಿಜ ಜನಕ್ಕೆ ಕೆಡಿಸ್ತಿದ್ದಾರೋ ಉದ್ಧಾರ ಮಾಡ್ತಿರೋ ಏನು ಅರ್ಥ ಆಗಲ್ಲ. ಈಗ 4,000 ಇದ್ದಿದ್ದ ಪೆನ್ಷನ್ನು ಇದ್ದಕ್ಕಿದ್ದಾಗೆ 10,000 ಮಾಡಿದ್ರು.
ಇವಾಗ ಈ ರಿಟೈರ್ಡ್ ಪರ್ಸನ್ ಯಾವ ರೀತಿ ಮಾತಾಡ್ತಾರೆ, ನನಗೆ 10,000 ಸಂಬಳ ಬರುತ್ತೆ, ಅದು ಪೆನ್ಷನ್ ಬರುತ್ತೆ, ಯಾರು ಕೇರ್ ಮಾಡಲ್ಲ ಅಂತಾರೆ. ಏನಾಯಿತು, ದರ್ಪ ಅನ್ನತಕ್ಕಂತೆ ಇದು ಜಾಸ್ತಿ ಅಹಂಕಾರ ಜಾಸ್ತಿ ಆಗ್ತಿದೆ. ಆದ ಕಾರಣ ಅದರಿಂದ ಏನಾಗುತ್ತೆ, ನಮಗೆ ದರ್ಪದಿಂದ ಅಹಂಕಾರನ ಗಟ್ಟಿಯಾಗುತ್ತೆ. ಅಹಂಕಾರದಿಂದ ಕೇಳಿದಂಥ ಶ್ರವಣ ಕೆಲಸ ಮಾಡಲ್ಲ. ಆದ ಕಾರಣ ಆ ದರ್ಪವನ್ನು ಬಿಡಬೇಕು. ಮತ್ತು ಕಾಮಂ ಆಸೆ, ಒಂದಾದ ಒಂದು ಆಸೆ ಬರ್ತಲೇ ಇರುತ್ತೆ. ಇದೊಂದು ಆಸೆ ಇದೆ, ಇದೊಂದು ಮುಗಿದ್ಬಿಟ್ರೆ ಮತ್ತು ಇನ್ಯಾವ ಆಸೆನೂ ಇಲ್ಲ ಸ್ವಾಮೀಜಿ ಅಂತ ಹೇಳ್ತಾರೆ. ಅದೇನೇ ನಾನು ಹೇಳಿದ್ರು, ನಿಮ್ಮ ಜೊತೆಗೆ ಇರ್ತೀವಿ ಅಂತಾರೆ. ಸದ್ಯ ಯಾರೂ ಬಂದಿಲ್ಲ, ಅದೊಂದು ಅನುಕೂಲ. ಬಂದರೆ ಇನ್ನು ಅವ್ರಿಗೆ ಅಕಾಮಿಡೇಷನ್ನು, ಫುಡ್ಡು. ಯಾಕೆ ಒಂದು ಆಸೆ ಆಯಿತು, ಮಗನ ಮದುವೆ ಆಗಿಬಿಟ್ರೆ ಸಾಕು, ಇನ್ನೇನು ಬೇಡ ಅಂದರು. ಮೊನ್ನೆ ಯಾರು ಮಗನ ಮದುವೆ ಮಾಡಿದ್ರು, ಸ್ವಾಮೀಜಿ ಇದೊಂದು ಮುಗಿಸ್ಬಿಟ್ಟು ಪೂರ್ಣವಾಗಿ ನಿಮ್ಮಿದಲ್ಲೇ ಇಟ್ಬಿಡ್ತೀನಿ ಅಂತಿದ್ರು ಪಾಪ. ಆಮೇಲೆ ಅವರು ಹೇಳ್ತಾರೆ, ನೀವು ಹೇಳ್ತೀರಿ ಇದು ಮುಗಿಯಕತ್ತೆ ಅಲ್ಲ ಅಂತ. ಯಾಕೆಂದರೆ ಇವಾಗ ಅಲ್ಲಿಗೂ ನೋಡ್ಕೋಬೇಕು, ಮಗಳನ್ನು ನೋಡ್ಕೋಬೇಕು, ಆ ಥರ ಪರಿಸ್ಥಿತಿ ಆಗಿದೆ. ಒಂದಾದ ಒಂದು ಬರ್ತಾರೆ. ಆದ ಕಾರಣ ಆ ಸಾಕು ಏನಿದೆಯೋ ಆ ಸಾಕನ್ನು ಬರಬೇಕು. ನಮಗೇನಾಗುತ್ತೆ ಅಂದರೆ ಸಾಕು, ನಮ್ಮ ಜೀವನಕ್ಕೆ ಸಾಕು, ತೊಂದರೆ ಏನಿಲ್ಲ. ಬಟ್ ಆದರೆ ಬೇರೆಯವ್ರು ನೋಡ್ತೀವಿ, ಅವರಂತೆ ನಾವಿರಬೇಕು, ಅವರಂತೆ ನಾವಿರಬೇಕು ಅಂತೀವಿ. ಅಲ್ಲ, ನಾವು ಯಾವ ರೀತಿ ಅದು ಸಾಕು. ಈಗ ಈ ಕೈನಲ್ಲಿ 5 ಬೆಟ್ಟಿದೆ, ಈ ಹೆಬ್ಬೆಟ್ಟು ಹೇಳುತ್ತಂತೆ, ನನ್ನಿಂದ ನೀವು 4 ಜನ ಏನು ಮಾಡ್ತೀರಾ, ನಾನು ಇಲ್ಲಿದ್ದರೆ ನೀವು 4 ಜನಕ್ಕೆ ಏನಾಗುತ್ತೆ, ನನ್ನಿಂದಲೇ ಎಲ್ಲ ನಡೆಯೋದು ಅಂತ. ಈ ಬೆಟ್ಟು ಹೇಳುತ್ತಂತೆ, ನೀನು ಎಷ್ಟೇ ಗಟ್ಟಿರು ಏನೇ ಮಾಡು, ಹೌದಾ, ನಿನ್ನಿಂದಲೇ ಎಲ್ಲ ನಡೀಲಿ. ಆದರೆ ಬೇರೆ ತೋರಿಸ್ಬೇಕಾದ್ರೆ ನಾನೇ ತೋರಿಸ್ಬೇಕು, ನೀನು ಈಗ ತೋರಿಸಲ್ಲ, ಯಾರು ತೋರ್ಬರ್ಡು ಅಂತಾರಲ್ಲ, ಇಂಡಿಕೇಶನ್ ಫಿಂಗರ್, ನನ್ನಿಂದಲೇ ಬೇರೆ ತೋರ್ಸೋಕ್ಕೆ ಸಾಧ್ಯ. ನೀನೇನು ಈಗ ಮಿಕ್ಕಾದ್ರೆ ನೀವು 4 ಜನ ಏನು ಮಾಡ್ತಾರೆ ಇಲ್ಲದಂತೆ, ನೀವು ಏನನ್ನ ಮಾತಾಡಿ ನಿಮ್ಗೆಲ್ಲರಿಗೂ ನಾನೇ ಹತ್ರ, ಯಾವುದೋ ನದಿನ ಬೆಟ್ಟು ಅನ್ನುತ್ತಂತೆ. ಇದು ನೀವು ಎಷ್ಟೇ ಕೆಲಸ ಮಾಡಿ ಹತ್ರ ಇದೆ ಏನನ್ನ ಇರಿ, ಉಂಗುರ ಹಾಕ್ಬೇಕಾದ್ರೆ ನನಗೆ ಉಂಗುರ ತೊಡಸ್ತಾರೆ, ನನ್ನ ಅಲಂಕಾರ ಮಾಡ್ತಾರೋ ಇಲ್ಲಿ ನಿಮ್ಮ 4 ಜನ ಯಾರು ಅಲಂಕಾರ ಮಾಡ್ತಾರೆ, ನೀವೆಲ್ಲ ವೇಸ್ಟು ಅಂತ ಇದಂತೆ. ಇದು ಎದ್ದೇಳುತ್ತೆ ಏನು ಮಾತಾಡೋಕ್ಕೆ. ಈ 4 ಜನ ನೀವು ಸುಮ್ಮನಿರು, ನೀನು ಯಾಕೆ ಕೆಲಸಕ್ಕೆ ಬರ್ತೀಯ, ಹೆಬ್ಬೆಟ್ಟಿರ್ತಾರೆ ಕೆಲಸಕ್ಕೆ ಬರಲ್ಲ, ಹೆಬ್ಬೆಟ್ಟಿರ್ತಾರೆ ಇಲ್ಲ, ನೀನು ತೋರ್ಬೆಟ್ಟಿರ್ತಾರನೂ ಇಲ್ಲ, ಮಧ್ಯದ ಬೆಟ್ಟಿರ್ತಾರನೂ ಇಲ್ಲ, ನೀವು ಉಂಗುರನ್ನು ಹಾಕಲ್ಲ, ಏನೋ ಮೂಗಿನಲ್ಲಿ ಕೊಳೆ ತೆಕ್ಕೊಳ್ಳೋಕ್ಕೆ, ಕಿವಿನಲ್ಲಿ ಕೊಳೆ ತೆಕ್ಕೊಳ್ಳೋಕ್ಕೆ ಬರ್ತೀಯ ಹೊರತು ಇದು ಯಾವುದಕ್ಕೆ ಆಯ್ತು ನೀನು ಅನ್ನುತ್ತಂತೆ. ಅದಕ್ಕೆ ಈ ಬೆಟ್ಟು ಹೇಳುತ್ತೆ ನೋಡಿ, ನೀವೆಲ್ಲ ಎಷ್ಟು ಜನ ಹೇಳ್ಕೋಬೋದು, ದೇವ್ರ ಮುಂದೆ ಹೋಗಿ ನಮಸ್ಕಾರ ಮಾಡಿದಾಗ ನಾನು ದೇವ್ರನ್ನ ನೋಡ್ತೀನಿ, ದೇವ್ರು ನನ್ನ ನೋಡ್ತಾನೆ. ನೀವು ಎಷ್ಟೇ ಕೊಚ್ಕೊಂಡ್ರು ನಿಮ್ಗೆ ಅವಕಾಶ ಇದೆಯಾ, ಈ ನಮಸ್ಕಾರ ಮಾಡೋಕ್ಕಾಗುತ್ತೋ, ಹೀಗೆ ಮಾಡೋಕ್ಕಾಗಲ್ಲ, ಹೀಗೆ ಮಾಡಬೇಕು ಅಂದಾಗ ದೇವ್ರ ದೃಷ್ಟಿ ನನ್ನ ಮೇಲೆ ಬಿಡುತ್ತೋ ಅಂತ ನಿಮ್ಮ ಮೇಲೆಲ್ಲ ಬಿಡಲ್ಲ. ಅಂದಾಗ ಪ್ರತಿಯೊಬ್ಬನು ಈ ಜಗತ್ತಲ್ಲಿ ಒಂದು ವಿಶಿಷ್ಟವಾದಂಥ ಕೃತಿ ಸೃಷ್ಟಿ, ಮತ್ತೊಬ್ಬರನ್ನ ಹೋಲಿಸ್ಕೋಬಾರ್ದು. ಈ ದಿಡ್ಡಿ ಕೃಷ್ಣ ಅಂತ ಹೇಳೋರು, ಮತ್ತೊಬ್ಬರು ಹೋಲಿಸ್ಕೊಂಡ್ರೆ ಏನಾಗುತ್ತೆ, ದುಃಖನೇ. ಕಂಪ್ಯಾರಿಸನ್ ಬಿಟ್ಸ್ ಸಾರೋ. ಮತ್ತೊಬ್ರು ಹೋಲಿಸ್ಕೊಂಡು ಅಯ್ಯೋ ನಾವು ಆಗಿರಬೇಕು ಶುರು ಮಾಡಿದ್ರೆ ಆತಿಗೆ ಬೆಳೀತಾ ಹೋಗುತ್ತೆ. ಮತ್ತೊಬ್ರು ಹೋಲಿಸ್ಕೋಬಾರ್ದು, ನಮಗೇನಿದೆಯಾ ಅದು ಸಾಕು. ಒಂದು ವೇಳೆ ಯಾವ್ದು ಆಸೆ ಬಂದರೆ ಅವಶ್ಯಕತೆ ಇದೆಯೇ ಅಂತ ಯೋಚನೆ ಮಾಡಿ, ನಾವು ತಗೊಳ್ಳಿಕ್ಕೆ ಸಾಧ್ಯವೇ ಅಂತ ಯೋಚನೆ ಮಾಡಿ. ಹೌದಾ, ಇವಾಗ ಸುಮ್ಮನೆ ದೃಷ್ಟಾಂತ ಕೇಳ್ತೀನಿ, ನಾವೊಂದು ಆಶ್ರಮ ಕಟ್ಟಬೇಕು ಅಂತೀನಿ ಇಟ್ಕೊಳ್ಳಿ. ಅಲ್ಲ, ಈ ಆಶ್ರಮನೇ ಯೋಚನೆ ಮಾಡೋಕೆ ಬೇಡ ಏನಂತ, ಈ ಆಶ್ರಮನೇ ಬಿದ್ದೋಗೋ ಸ್ಥಿತಿ ಇದ್ರೆ ಆಯಿತು, ವಯಸ್ಸು ಇನ್ನಿದಕ್ಕೆ ಇನ್ನೊಂದು ಆಶ್ರಮ ಯಾಕೆ. ಭಾಳ ಜನ ಹೇಳ್ತಾರೆ, ಸ್ವಾಮೀಜಿ ಯಾವುದನ್ನ ಒಂದು ಸ್ಥಳ ಇದ್ದರೆ, ನಿಮ್ಮದು ಅಂತ ಒಂದು ಸ್ಥಳ ಇದ್ದರೆ, ಯಾಕೆ ವಯಸ್ಸಾಗ್ತಾ ಬಂತು, ನಿಮ್ಮದು ಅನ್ನೋದಿದ್ದರೆ ಚೆನ್ನಾಗಿರುತ್ತೆ ಅಂತ. ಇರಲಿ, ಇವಾಗ ವಯಸ್ಸಾಗ್ತಾ ಬಂತು ಅಂದರೆ ನನ್ನದೇ ಆದಂಥ ಸ್ಥಳ ಇದ್ದರೆ ಅದು ನಾನು ನೋಡ್ಕೊಳ್ಳುತ್ತಾ, ಅಥವಾ ಅದನ್ನು ನಾವು ನೋಡ್ಕೋಬೇಕಾ? ಜನಗಳು ಯೋಚನೆ ಮಾಡೋಲ್ಲ. ಅಲ್ಲ, ವಯಸ್ಸಾದ ನಿಮ್ಮದು ಅನ್ನೋದಿದ್ದರೆ
ಏನು ಅನುಕೂಲ ಅದನ್ನ ನೋಡ್ಕೊಳ್ಳುತ್ತೋ ನಾನು ಅದನ್ನು ನೋಡ್ಕೋಬೇಕು. ಈ ರೀತಿ ಏನೇ ಆಸೆ ಹೋದರೂ ಹೆಚ್ಚು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಸಾಕಾಗಿ ಬಿದ್ದೋಗುತ್ತೆ. ಇನ್ನೇನು ಬೇಡ, ಸಾಕು ಸೂಕ್ಷ್ಮವಾಗಿರೋಂಥ ಕಾಮಂ ಆಸೆಗಳು ಅನ್ನತಕ್ಕಂಥದನ್ನು ಬಿಡಬೇಕು. ಕ್ರೋಧಂ ದ್ವೇಷ, ಯಾಕೆಂದರೆ ಆಸೆ ಅನ್ನತಕ್ಕಂಥದ್ದಿದ್ದರೆ ಅದು ಅದಕ್ಕೆ ಯಾರನ್ನ ಅಡ್ಡಿ ಬಂದರೆ ಅವ್ರ ಮೇಲೆ ದ್ವೇಷ ಬರುತ್ತೆ. ಕ್ರೋಧ ಕೋಪಕ್ಕೆ ಮೂಲ ಆಸೆನೇ. ಆದ ಕಾರಣ ಮೊಟ್ಟ ಮೊದಲು ಕೋಪ ಅನ್ನತಕ್ಕಂಥದ್ದು ನಮ್ಗೆ ಸಾಮಾನ್ಯವಾಗಿ ಅವರಿಂದ ಬಂತು ಅನಿಸುತ್ತೆ. ಹೇಳ್ತಾರೆ ಸ್ವಾಮಿ ನಾನು ಶಾಂತವಾಗಿರ್ತೀನಿ, ಅವ್ರು ಬಂದರು ಅಂದರೆ ಕೋಪ ಬರುತ್ತೆ ಅಂತ. ಅಲ್ಲಲ್ಲ, ಕೋಪ ನಮ್ಮಲ್ಲೇ, ನಾನು ಹೇಳಿದ್ದೆಲ್ಲ, ಇವಾಗ ಸ್ವಿಚ್ ಹಾಕ್ತಾರೆ, ಲೈಟು ಅಂಟ್ಕೊಳ್ಳುತ್ತೆ. ಇರತಕ್ಕಂಥ ಸ್ವಿಚ್ಚು ಇರತಕ್ಕಂಥ ಕರೆಂಟೇ ಬಂತೋ ಅಥವಾ ಸ್ವಿಚ್ ಕರೆಂಟನ್ನು ಸ್ವಿಚ್ ಮಾಡುತ್ತೋ, ಹೌದಾ? ಅದೇ ರೀತಿ ಬೇರೆ ಯಾರ ನಮಗೆ ಕೋಪ ಬಂದರೆ ಅವರಂಥ ಸ್ವಿಚ್ ಇದ್ದಾಗೆ ನಮ್ಮಲ್ಲಿರ್ತಕ್ಕಂಥ ಕೋಪನ ಹೊರಗಡೆ ತರ್ತಾರೆ ಅಷ್ಟೇ ಅವರು. ಅಂದರೆ ನಮ್ಮಲ್ಲಿ ಕೋಪ ಇರಲಿಲ್ಲ ಅಂದರೆ ಯಾರು ಹೊರಗಡೆ ತರಲಿಕ್ಕಾಗಲ್ಲ. ನಮ್ಮನ್ನು ಕೋಪ ತರಲಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಇರುತ್ತೆ, ಅದಕ್ಕೆ ಅವ್ರು ಸ್ವಿಚ್ ಥರ ಆಪ್ರೇಟ್ ಮಾಡ್ತಾರೆ ಅಷ್ಟೇ. ಕೋಪ ಅನ್ನತಕ್ಕಂಥ ನಮಗಿಲ್ಲ ಅಂದರೆ ಬೇರೆ ತರಲಿಕ್ಕೆ ಸಾಧ್ಯವಿಲ್ಲ ಒಂದು. ಮತ್ತು ಇದನ್ನು ಈ ಕೋಪವನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡೋದು ಏನು ಅಂದರೆ, ನಮಗೆ ಒಂದು ಅಭಿಪ್ರಾಯ ಇದೆ, ಕೋಪ ಮಾಡಿಕೊಂಡ್ರೆ ಕೆಲಸಗಳಾಗುತ್ತೆ ಅಂತ. ಯಾರೊಬ್ಬರು ವೇಣಾನಂದಗಿರಿ ಸ್ವಾಮಿಗಳಂತಿದ್ರು, ಅಗರಮ್ಮ ಆಶ್ರಮದಲ್ಲಿದ್ದರು. ಅವರ ಶಿಷ್ಯ ಒಬ್ಬ, ಅಂದರೆ ಶಿಷ್ಯ ಅಂದರೆ ಗೃಹಸ್ಥಿಯದಲ್ಲಿದ್ದರು, ಕಾರ್ಯಕ್ರಮ ಗುರುವರು ಆನಂದ ಅಂತ. ಅವ್ರು ವೇಣಾನಂದಗಿರಿ ಸ್ವಾಮಿ ಆನಂದ ಕೋಪ ಪಡಕ ಅಂದರೆ మీకు తెలీదు, అంటే స్వామి గారు మీకు తెలీదు, కోపపడితేనే పనులు జరిగేది, లేకపోతే జరిగేది ಅಂತ. ನಿಜವಾದ ಕೋಪ ಮಾಡಿಕೊಂಡು ಕೆಲಸ ಮಾಡ್ತಾರೆ ಆ ಥರ ಇಲ್ಲ. ಕೋಪ ಮಾಡಿಕೊಂಡು ಕೆಲಸ ಮಾಡ್ತಾರೋ ಬಿಡ್ತಾರೋ ನಮ್ಮ ಮನಸ್ಸು ಕೆಡುತ್ತೆ, ನಮ್ಮ ವ್ಯವಹಾರ ಕೆಡುತ್ತೆ. ಮತ್ತು ಸಮಾಧಾನ ಕೊಡಬೇಕಾದ್ರೆ ಒಂದು ವಾರನೋ 10 ದಿವಸ ಆಗುತ್ತೆ. ಆ ಮಧ್ಯೆ ನಾವು ಮಾಡಿದ ಸಾಧನೆ ಎಲ್ಲ ಹೋಗುತ್ತೆ. ಆದ ಕಾರಣ ಕೋಪ ಅನ್ನತಕ್ಕಂಥದ್ದು ಕೆಟ್ಟದ್ದು ಅಂತ ಭಾವನೆ ಮಾಡೋದು ಬೇಡ. ಮೊದಲು ಅದರಿಂದ ಏನು ಪ್ರಯೋಜನ ನಾವೇ ಯೋಚನೆ ಮಾಡೋಣ. ಬೇರೆ ಕೆಟ್ಟದ್ದು ಅಂತ ಹೇಳ್ತಾರೆ, ನಮಗೆ ನಿಜವಾದ ಕೆಟ್ಟದ್ದು ಅಂತ ನಿಶ್ಚಯ ಆಗಿಲ್ಲ. ನಮಗೆ ವಿಷ ಅಂತ ಗೊತ್ತಾಗ್ಬಿಟ್ರೆ ಮತ್ತೆ ಅದನ್ನು ಉಪಯೋಗಕ್ಕೆ ಹೋಗಲ್ಲ. ಅದೇ ರೀತಿ ಕೋಪ ಅನ್ನತಕ್ಕ ಕೆಟ್ಟದ್ದು ನಮಗೆ ಅನುಭವದಲ್ಲಿ ಗೊತ್ತಾದರೆ ಅವಾಗ ನಮಗೆ ಕೋಪ ಇರಲ್ಲ, ಹೌದಾ? ಮತ್ತು ಯೋಚನೆ ಮಾಡೋಣ, ಏನು ಪ್ರಯೋಜನದಿಂದ ಬೇರೆಯವ್ರ ಮೇಲೆ ಎಗಲಾಡ್ತೀವಿ, ಅವ್ರಿಗೂ ಮನಸ್ಸು ನೋವು ಮಾಡ್ತೀವಿ, ನಾವು ನೋವು ಮಾಡ್ಕೊಳ್ತೀವಿ, ಹೌದಾ? ಮತ್ತು ನಮ್ಮ ಸಾಧನೆ ವಿವೇಕ ಎಲ್ಲ ಮತ್ತೆ ಪಕ್ಕಕ್ಕೆ ಹೋಗುತ್ತೆ. ಬೆಳಗ್ಗೆ ನೋಡಿದ್ರೆ ಪಕ್ಕಕ್ಕೆ ಹೋಗುತ್ತೆ, ಸ್ಮೃತಿ ವಿಭ್ರಂಶ, ಮತ್ತೆ ಅದು ನಮಗೆ ಒಂದು ಸ್ಥಿತಿ ಬರ್ಬೇಕಾದ್ರೆ ಮತ್ತೆ ಇನ್ನು ಎಷ್ಟು ದಿವಸ ಬೇಕು. ಆದ ಕಾರಣ ಕೋಪ ಅನ್ನತಕ್ಕಂಥದ್ದನ್ನು ತೆಗೆದುಹಾಕೋಬೇಕು. ತೆಗೆದುಹಾಕೋಬೇಕಾದ್ರೆ ಮೊದಲು ಜೀವನದಲ್ಲಿ ಪ್ರಾರಬ್ಧ ಏನೋ ಅದೇ ನಡೆಯುತ್ತೆ, ಪ್ರಾರಬ್ಧ ಏನೋ ಅದೇ ನಡೆಯುತ್ತೆ. ಇದನ್ನು ಮೊದಲು ಒಪ್ಕೋಬೇಕು. ನಾವೇನೋ ಅಂದ್ಕೊಂಡಿರ್ತೀವಿ, ಅದು ಇನ್ನೇನೋ ನಡೆಯುತ್ತೆ, ಯಾರೋ ಅಡ್ಡ ಬರ್ತಾರೆ, ಹೌದಾ? ಅಷ್ಟೇ ಅಲ್ಲ, ನಾವು ಏನು ಯೋಚನೆ ಮಾಡಿದ್ರೆ ಬರಿತಾ ಇರ್ತಾರೆ, ಪೆನ್ನಲ್ಲಿ ಬರಿತಾ ಇರ್ತಾರೆ. ಈಗಿನ ಕಾಲಕ್ಕೆ ಆ ಬಾಲ್ ಪಾಯಿಂಟ್ ಪೆನ್ ಬರಿತಿರ್ತಾರೆ, ಹೌದಾ? ಅದು ಅಂಗಡಿನಲ್ಲಿ ನಾವು ತಗೋಬೇಕಾದ್ರೆ ಅವನಿಗೆ ಕಿಚ್ಬಿಟ್ಟು ತೋರಿಸ್ತಾನೆ. ನಾವು ಈಗ ಹೇಳ್ತೀವಿ, ಅವಾಗ ಚೆನ್ನಾಗಿ ಗೆರೆಗೆ ಬರುತ್ತೆ. ಅಕ್ಷರ ಬರೆಯೋಕ್ಕೆ ಬರೆಯೋದೇ ಇಲ್ಲ, ನಾವು ಅಂತ ಬಿಸಾಕ್ತೀವಿ. ಅದೇನು ತಪ್ಪು ಮಾಡ್ತು, ಅದು ಅದ್ಮೇಲೆ ಕೋಪ ಮಾಡ್ಕೊಂಡು ಏನು ಪ್ರಯೋಜನ ಇದೆಯೋ? ಇದಕ್ಕಿದೆ ಭಾಳ ದಡ ಅಂತ ಹಾಕ್ತೀವಿ. ಅಲ್ಲ, ಅದೇನು ತಪ್ಪು ಮಾಡಿದೆ ಅಂದರೆ ಕೋಪ ಅನ್ನತಕ್ಕಂಥ ಯಾರ ಮೇಲೆ ಮಾಡ್ಕೊಳ್ತೀವಿ, ಯಾಕೆ ಮಾಡ್ಕೊಳ್ತೀವಿ, ಯಾರ ವ್ಯವಹಾರ ಮಾಡ್ತಾ ಇದ್ದೀವಿ ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಬಾಲ್ ಪಾಯಿಂಟ್ ಪೆನ್ನು ಅದಕ್ಕೇನೋ ಬುದ್ಧಿ ಇದೆಯೋ ಯೋಚನೆ ಮಾಡುತ್ತೋ, ಆ ಕಂಪ್ನಿಯವ್ರ ಮೋಸ, ಹೌದಾ? ಅವ್ನ ಪಾಪ ನನಗೆ ಅಂದ್ಬಿಟ್ಟು ತೋರಿಸ್ತಾರೆ. ಆ ಗೆರೆಗಳು ಹಾಕ್ತಕ್ಕೆ ಚೆನ್ನಾಗಿರುತ್ತೆ, ಬರೆಯೋಕ್ಕಾದ್ರೆ ಅಕ್ಷರ ಬರೋದಿಲ್ಲ ಅದರಲ್ಲಿ. ಅದ್ರ ಮೇಲೆ ಕೋಪ ಮಾಡ್ಕೊಂಡು ಪ್ರಯೋಜನ ಇದೆಯಾ? ಒಂದು
ಇಲ್ಲ ಮನುಷ್ಯರ ಮೇಲೆ ನಾವು ಕೋಪ ಮಾಡಿಕೊಂಡ್ರೆ ಅಂದಾಗ ಮೊಟ್ಟ ಮೊದಲು ಯಾರ ಹತ್ರ ವ್ಯವಹಾರ ಮಾಡ್ತಾ ಇದ್ದೀವಿ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹೌದಾ? ಅವ್ರಿಗೆ ಎಷ್ಟು ಮಾತ್ರ ಅರ್ಥ ಆಗುತ್ತೆ, ಅವ್ರ ಯೋಗ್ಯತೆ ಏನು, ಅವ್ರ ತಿಳುವಳಿಕೆ ಎಷ್ಟು ಅನ್ನೋ ನಮ್ಗೆ ಚೆನ್ನಾಗಿ ಅರ್ಥ ಆಗಿದ್ದರೆ ಮತ್ತೆ ಕೋಪ ಬರಲ್ಲ. ಅವರ ಪರಿಸ್ಥಿತಿನೇ ಅಷ್ಟು. ಒಂದು ಚಿಕ್ಕ ಮಗು, ಹೌದಾ? ಇವಾಗ ದೊಡ್ಡವ್ರಿಗಾದರೆ ನಿದ್ದೆ ಮಾಡಬೇಡಿ ಮತ್ತು ಮಾತಾಡಬೇಡಿ ಅಂತ ಹೇಳ್ಬೋದು. ಒಂದು ಚಿಕ್ಕ ಮಗು ಬರುತ್ತೆ. ಕೆಲವು ಮಕ್ಕಳು ಅಂದರೆ ಕೂತ್ಕೊಡುತ್ತೆ ಅಂದ್ರೆ ಸಾಕು ಕೂತ್ಕೊಡುತ್ತೆ. ಆ ಗದಗಲ್ಲಿ ಒಂದು ಹೆಣ್ಮಗು ಇತ್ತು, ಕೆಲವು ಬೆಂಗಳೂರು ಕಲಿತಲ್ಲಿದೆ. ಆ ಮಗುನ ಒಂದು ಸಲ ಪ್ರವಚನ ಕರ್ಕೊಂಬಂದಿದ್ರು. ಮತ್ತೆ ಎದ್ದು ನಿಂತ್ಕೊತಾರೆ. ಶಾಂಭವಿ ಅಂತ ಮಗು ಹೆಸರು. ಶಾಂಭವಿ ಕೂತ್ಕೊ ಅಂದೆ. ಅದೇನು ಆ ಅಜ್ಜಿ ಅಂತ ಹೇಳುತ್ತಂತೆ, ನಾನು ಈಗ ಸ್ವಾಮಿ ಮೇಲೆ ಕೂಗ್ಬಿಡ್ತೀನಿ ಅಂತ. ಇವಾಗ ಕೂಗಬೇಡ, ಮನೆಗೆ ಬಂತಲ್ಲ ಅವಾಗ ಕೂಗಿವಂತೆ, ಸುಮ್ಮನೆ ಇರು ಅಂದರು. ಸರ್ ಮನೆಗೆ ಹೋದರೆ ಕಾದಿದೆ ನನಗೋಸ್ಕರ, ಅವ್ರ ಮನೆಗೆ ಇದ್ದೆ ಕಾದಿದೆ. ಸ್ವಾಮೀಜಿ ನೀವು ಭಾಳ ಕೆಟ್ಟಿರಿ ಅಂತು ಆ ಮಗು. ಇವಾಗ ಸ್ವಾಮೀಜಿ ನೀವು ಭಾಳ ಕೆಟ್ಟಿರಿ ಅಂತ ಆ ಮಗು ಅಂದರೆ ನಾವು ತೆಗೆದು ಬಿಡೋಕ್ಕಾಗುತ್ತಾ? ಯಾಕೆ ಆ ಮಗು ಏನು ಅರ್ಥ ಆಗುತ್ತೆ ಅದಕ್ಕೆ? ಹೌದೇನಮ್ಮ, ಹೋದೇನಮ್ಮ ನೀನೊಬ್ರು ಒಳ್ಳೆಯದಾಗಿದೆಯಲ್ಲ, ಅಲ್ರಿ ಅಷ್ಟು ಜನರಲ್ಲಿ ನನಗೆ ಹೇಳಿದ್ರೆ ಕೂತ್ಕೊಳ್ಳಿ ಅಂತ. ಮತ್ತು ಅಷ್ಟು ಜನರಲ್ಲಿ ನೀನೇ ನಿಂತ್ಕೊಂಡು ಹೌದಲ್ಲಮ್ಮ, ತಪ್ಪು ಹೌದಲ್ಲ? ಹೌದ್ರಿ ತಪ್ಪು ಅಂದರೆ ಯಾರು ವ್ಯವಹಾರ ಮಾಡ್ತೀವಿ ಅನ್ನೋದು ತಿಳ್ಕೊಂಡಿರ್ಬೇಕು. ಸೊ ಅವರು ಇಷ್ಟೇ ಅವ್ರ ಸಂಸ್ಕಾರ ಅಂತ ಗೊತ್ತಿದ್ರೆ ಮತ್ತೆ ನಮಗೆ ಕೋಪ ಬರೋ ಅವಕಾಶ ಇರೋಲ್ಲ. ಹೌದಾ? ಆದ ಕಾರಣ ಆಸೆಗಳು ಕಮ್ಮಿ ಮಾಡ್ಕೋಬೇಕು, ಪ್ರಾರಂಭವನ್ನು ಒಪ್ಕೋಬೇಕು, ಮತ್ತು ಯಾರು ವ್ಯವಹಾರ ಮಾಡ್ತಾ ಇದ್ದೀವಿ ಅನ್ನೋದಕ್ಕಂತ ಅದನ್ನು ಯೋಚನೆ ಮಾಡಬೇಕು. ಮತ್ತು ನಾನು ಅಂದ್ಕೊಂಡಂತೆ ಆಗಬೇಕು, ನನ್ನಂತೆ ಇರಬೇಕು ಎಲ್ಲರೂ. ನಾವಿರೋಣ ಆ ಥರ. ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಅದೆಲ್ಲ ಹೊರಂಗಲ್ ಎಲ್ಲ ಕಡೆ ಇದೆ ರಾಮೇ. ಹೊರಂಗಲ್ ರೈಲ್ವೆ ಸ್ಟೇಷನ್ ಇದೆ. ಯಾರು ಒಂದು 7-8 ಜನ ಎಲ್ಲ ಎಜುಕೇಟೆಡ್ ಕ್ಲಾಸೇ, ಲೆಕ್ಚರರ್ಸು, ಡಾಕ್ಟರ್ಸು ಎಲ್ಲ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಕಾಫಿ ಕುಡಿದು ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ ಕಪ್ಪುಗಳು ಹಾಕಿದ್ದಾರೆ, ಅಲ್ಲೇ ನಿಂತಿದ್ದಾರೆ. ಅವರು ಕುಡಿದ್ರು ಹಾಗಾಕ್ಬಿಟ್ರು. ಸರಿ, ನಾನು ಇಳಿದೆ. ಶುದ್ಧವಾಗಿ ಪ್ಲ್ಯಾಟ್ಫಾರ್ಮೆಲ್ಲ ಕ್ಲೀನಾಗಿದೆ. ಬಟ್ ಇವರು ಒಂದು 8-5 ಜನ ಕುಡಿದಲ್ಲಿ ಹಾಕ್ಬಿಟ್ಟಿದ್ದಾರೆ. ಭಾಳ ಗಲೀಜಾಗಿ ಕಾಣುತ್ತೆ. ಇಳ್ದವನು ಯಾರು ಕರ್ಕೊಂಡೋಗಿ ಬಂದಿದ್ರು, ಅವರು ಬ್ಯಾಗ್ ತೊಗೊಂಡ್ರು. ನಾನು ಅವೆಲ್ಲ ಕಪ್ಪುಗಳೆಲ್ಲ ತಗೊಂಡು ಆ ಡಸ್ಟ್ಬಿನಲ್ಲಿ ಹಾಕಿಬಿಟ್ಟು ಎಲ್ಲ ಎತ್ಕೊಳ್ತಿದ್ದೆ. ಅಯ್ಯೋ ಸ್ವಾಮೀಜಿ ಬೇಡ ಬೇಡ, ನಾವು ಮಾಡ್ತೀವಿ ಅಂತಾರೆ. ಹೌದಾ? ಪರವಾಗಿಲ್ಲಪ್ಪ, ಯಾರನ್ನ ಮಾಡಿ, ಒಟ್ಟು ಶುದ್ಧವಾಗಿರಬೇಕು, ಇನ್ಮೇಲೆ ಹಾಕಬೇಡಿ ಈ ಥರ ನಾವು ಸಮಾಧಾನವಾಗಿ ವ್ಯವಹಾರ ಮಾಡಬೇಕು ಹೊರತು ಯಾಕಾಗ್ತಿಲ್ಲ. ನಂತರನೇ ಇವರು ಶುದ್ಧವಾಗಿರಬೇಕು ಅಂದರೆ ಆಗುತ್ತೋ? ನಾನಿದ್ದೀನಿ ಅಷ್ಟು, ನಂತರನೇ ಎಲ್ಲರೂ ಇರಬೇಕು ಅಂದರೆ ಮನೆಗಲ್ಲೂ ಅಷ್ಟೇ, ನಂತರನೇ ಎಲ್ಲರೂ ಇರಬೇಕು, ನಾನು ಹೇಳ್ದಾಗ ಕೇಳಬೇಕು ಅಂದರೆ ಅಲ್ಲ. ಅವರ ಸಂಸ್ಕಾರ ಅವ್ರಿಗಿದೆ, ಅವರ ಪ್ರಾರಂಭ ಅವ್ರಿಗಿದೆ, ಅವರ ಜೀವನ ಅವ್ರಿಗಿದೆ, ಅವರ ಆಸೆ ಆಕಾಂಕ್ಷೆಗಳಿವೆ. ಅದ್ರ ಪ್ರಕಾರನೇ ಹೋಗ್ತಾರೆ ಹೊರತು ನನ್ನ ಪ್ರಕಾರ ಇಲ್ಲ ಅಂದ್ಬಿಟ್ಟು ಇಷ್ಟು ರೀತಿಯಲ್ಲಿ ನಾವು ಮನಸ್ಸನ್ನು ಸಮಾಧಾನ ಮಾಡಿಕೊಂಡ್ರೆ ಆಗ ಕೋಪ ಅನ್ನತಕ್ಕಂಥದ್ದನ್ನು ಬಿಡಲಿಕ್ಕೆ ಸಾಧ್ಯ. ಈ ಕಾಶಿಗೆ ಹೋಗಿ ಬಿಟ್ಟು ಬರ್ತಾರೆ. ನಿಜವಾದ ಕಾಶಿನಲ್ಲಿ ಏನು ಬಿಡಬೇಕು ಅಂದರೆ ವಾನಪ್ರಸ್ಥಾಶ್ರಮಕ್ಕೆ ಹೋಗೋ ಸಮಯಕ್ಕೆ ಹೋಗೋರು ಈಗಿನ ಕಾಲಕ್ಕೆ 30 ವರ್ಷಕ್ಕೆ ಹೊರಟ್ಬಿಡ್ತಾರೆ. ಅಲ್ಲ, ಯಾಕೆ ಇಷ್ಟು ಬೇಗ ಹೋಗ್ತೀರ ಅಂದರೆ, ಸ್ವಾಮೀಜಿ ಈಗಲೇ ಮೊಣಕಾಲು ನೋವು ಶುರು, ಮುಂದಕ್ಕೆ ಏನಾಗುತ್ತೋ ಏನೋ ಅದಕ್ಕೆ ಹೋಗಿ ಬಂದುಬಿಡ್ತೀವಿ ಅಂತ ಸರಿ ಹೋಗಿ ಅನ್ನೋದು. ಹೌದಾ? ಪೂರ್ವದಲ್ಲಿ ಕಾಶಿಗೆ ಹೋದರೆ ಏನಾದ್ರು ಬಿಟ್ಟು ಬರಬೇಕು ಅನ್ನೋರು. ಯಾವುದನ್ನು ಬಿಡಬೇಕು? ಯಾವುದ್ರ ಬಗ್ಗೆ ವಿಪರೀತ ಮೋಹ ಇದೆಯೋ, ಯಾವುದ್ರ ಬಗ್ಗೆ ಸದಾ ಮನಸ್ಸು ಒದ್ದಾಡ್ತಾ ಇರುತ್ತೋ, ನನ್ನವರು ಅನ್ನತಕ್ಕ ಆ ಮೋಹನ ಬಿಟ್ಟು ಬರಬೇಕು. ಹೌದಾ? ಆ ಮೋಹನ ಬಿಟ್ಟು ಬರಬೇಕು. ಆದರೆ ಏನು ಮಾಡ್ತಾರೆ ಜನ, ಹೋಗ್ಬಿಟ್ಟು ಏನು ಬಿಟ್ಟು ಬಂದು ಹಾಗಲಕಾಯಿ ಬಿಟ್ಟು ಬಂದೆ ಅಂತಾರೆ. ಯಾಕೆ ನೀನು ಯಾವತ್ತೂ ತಿನ್ನೋದೇ ಇಲ್ಲ. ಸರಿ, ಇನ್ನೊಬ್ರು ಯಾರು ಹೋಗಿ ಕಾಶಿನಲ್ಲಿ ಏನು ಬಿಟ್ಟು ಬಂದಜ್ಜಿ ಅಂದರೆ ಕೋಪ ಬಿಟ್ಬಿಟ್ಟೆ ಅಂದ್ಲಂತೆ. ಮೊಮ್ಮಕ್ಕಳು ಕೇಳಿದ್ರು, ಅಜ್ಜಿ ಏನು ಬಿಟ್ಟೆ ಕಾಶಿನಲ್ಲಿ? ಕೋಪ ಬಿಟ್ಬಿಟ್ಟನಪ್ಪ ಅಂತ. ಸರ್ ಮೊಮ್ಮಗಳು ಕೇಳಿದ್ರು, ಕೋಪ ಬಿಟ್ಟೆ. ಇನ್ನೊಬ್ಬ ಬಂದ, ಅಜ್ಜಿ ಕಾಶಿ ಎಷ್ಟು ಜನಕ್ಕೆ ಹೇಳೋದು ಕೋಪ ಬಿಟ್ಟೆ ಅಂತ. ಒಬ್ಬರು ಕೇಳ್ತಾರೆ ಇದ್ದೀರಿ, ಈ ಕೋಪ ಬಿಟ್ಟರು
ಆ ರೀತಿ ಬಿಡೋಕ್ಕಾಗಲ್ಲ. ಮತ್ತು ಯಾರ ವ್ಯವಹಾರ ಮಾಡ್ತಾ ಇದ್ದೀವಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಆಸೆ ಕಮ್ಮಿ ಮಾಡ್ಕೋಬೇಕು. ಮತ್ತು ನಾವು ಕ್ರಿಯೆ ಮಾಡಬೇಕು ಹೊರತು ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಬಾರ್ದು. ಪ್ರತಿಕ್ರಿಯೆ ಮಾಡೋದು ಕೋಪ ಬರುತ್ತೆ, ಕೋಪದಿಂದ ಪ್ರತಿಕ್ರಿಯೆ, ಅದಕ್ಕೆ ಪ್ರತಿಕ್ರಿಯೆ ಬಂದ ತಕ್ಷಣ ಕೋಪ ಬರುತ್ತೆ. ಮತ್ತು ಕ್ರಿಯೆಗೂ ಪ್ರತಿಕ್ರಿಯೆಗೆ ಏನಪ್ಪ ವ್ಯತ್ಯಾಸ? ಏನು ವ್ಯತ್ಯಾಸ ಅಂದರೆ ನೋಡಿ, ಇವಾಗ ಭಾರತ ದೇಶದಲ್ಲಿದ್ದೀವಿ, ಇಷ್ಟು ವರ್ಷ ಇಲ್ಲಿದ್ದೀವಿ, ಆದ ಕಾರಣ ನಮಗೆ ಚೆನ್ನಾಗಿ ಗೊತ್ತು ಏನೋ ಕರೆಂಟು ಹೋಗುತ್ತೆ ಅಂತ ಗೊತ್ತು. ಹೌದಾ? ಅದಕ್ಕೆ ಸಾಯಂಕಾಲಕ್ಕೆ ಏನು ಮಾಡಬೇಕು? ಒಂದು ಎಮರ್ಜೆನ್ಸಿ ಲೈಟು ಈಗಿನ ಕಾಲಕ್ಕೆ ರೆಡಿ ಮಾಡಿ ಹತ್ತಿರ ಇಟ್ಕೊಂಡಿರ್ಬೇಕು. ಎಲ್ಲಿ ಕೂತಿತ್ತು ಅದು ಹತ್ತಿರ ಇಟ್ಕೊಂಡಿರ್ಬೇಕು. ಹೌದಾ? ಕರೆಂಟ್ ಹೋದರೆ ಅದನ್ನು ಆನ್ ಮಾಡ್ಕೋಬೇಕು ಅಷ್ಟೇ. ಅದು ಕ್ರಿಯೆ. ಸಾಮಾನ್ಯವಾಗಿ ಏನು ಮಾಡ್ತೀವಿ, ಅಷ್ಟು ವ್ಯವಸ್ಥೆ ಮಾಡ್ಕೊಳ್ಳಲ್ಲ. ಸಾಯಂಕಾಲ ಆದರೆ ಸುಮ್ಮನೆ ಏನೋ ಇರ್ತೀವಿ, ಕರೆಂಟ್ ಹೋದಾಗ ಹೋ ಅಂತೀವಿ, ಹೋ ಒಂದು ಕರೆಂಟ್ ಬರುತ್ತಾ? ಸರಿ, ಬೈಯೋದು. ಎಲ್ಲಿಟ್ಟಿದ್ದು ಎಮರ್ಜೆನ್ಸಿ ಲೈಟು? ಅಲ್ಲಿ ಇಟ್ಟಿದ್ದೀನಿ ನೋಡಿ, ಅಲ್ಲಿ ಆ ಕಿಟಕಿನಲ್ಲಿ ಅಲ್ಲಿ ಇಟ್ಟಿದ್ದೀನಿ. ಅಲ್ಲೋಗಿ ಕೈ ಇಡ್ತಾರೆ, ಆ ಸಕ್ಕರೆ ಡಬ್ಬ ಕೆಳಗೆ ಬಿಡುತ್ತೆ. ಇವೆಲ್ಲ ಪ್ರತಿಕ್ರಿಯೆ. ಕ್ರಿಯೆ ಅಂದರೆ ಯೋಚಿಸಿ ಏನು ಮಾಡೋದು ಸರಿ ಹೋಗುತ್ತೆ ಅಷ್ಟು ಮಾತ್ರ ಮಾಡಬೇಕು. ಆವಾಗ ಕೋಪಕ್ಕೆ ಅವಕಾಶ ಅನ್ನತಕ್ಕಂಥದ್ದು ಇರಲ್ಲ. ಮುಂದಕ್ಕೆ ಕಾಮ, ಕ್ರೋಧ ಮತ್ತು ಪರಿಗ್ರಹಂ ಇಂದ್ರಿಯ ಮನೋಗತ ದೋಷ ಪರಿತ್ಯಾಗೇಪಿ ಶರೀರಧಾರಣ ಪ್ರಸಂಗೇನ ಧರ್ಮಾನುಷ್ಠಾನ ನಿಮಿತ್ತೇನವ ಬಾಹ್ಯ ಪರಿಗ್ರಹ ಪ್ರಾಪ್ತ. ಇಂದ್ರಿಯ ಮನಸ್ಸಿರತಕ್ಕ ದೋಷವನ್ನು ನಾವು ಕಳ್ಕೊಂಡಿದ್ದೀವಿ, ಆಸೆ ಅದೇನು ಇಲ್ಲ ಅಂದಾಗಿಯೂ ಶರೀರಧಾರಣ ಪ್ರಸಂಗೇನ ಶರೀರ ಇರಲಿಕ್ಕೋಸ್ಕರ ಕೆಲವು ಧರ್ಮಾನುಷ್ಠಾನ ನಿಮಿತ್ತ ಅಥವಾ ಶರೀರ ಪೋಷಣೆಗೋಸ್ಕರ ಅಥವಾ ಧಾರ್ಮಿಕವಾದಂಥ ವ್ಯವಹಾರ ಮಾಡಲಿಕ್ಕೋಸ್ಕರ ಬಾಹ್ಯ ಪರಿಗ್ರಹ ಪ್ರಾಪ್ತ. ಬಾಹ್ಯ ಕೆಲವು ವಸ್ತುಗಳು ನಾವು ಪ್ರಾಪ್ತಿಯಾಗಿದೆ. ತಂಚ ವಿಮುಂಚ ಅದನ್ನು ಬಿಟ್ಟುಬಿಡಬೇಕು. ಅಂದರೆ ಅದರಲ್ಲೂ ನನ್ನದು ಅನ್ನತಕ್ಕಂಥ ಅಭಿಮಾನ ಇರಬಾರ್ದು. ನಾನು ಹೇಳಿದ್ದೆಲ್ಲ, ಭಕ್ತರಲ್ಲಿ ರೊಟ್ಟಿ ತಯಾರು ಮಾಡಿಕೊಂಡ್ರು, ನೀನು ತಿನ್ನಬೇಕು ರೊಟ್ಟಿ ಅನ್ನೋ ಅಷ್ಟೊತ್ತಿಗೆ ಯಾರೋ ಬಂದು ಈಶ್ವರ ಬಂದು ಕೇಳ್ದ. ಈಶ್ವರ ಅಂತ ಗೊತ್ತಿಲ್ಲ, ಯಾರೋ ಭೌತಿ ಭಿಕ್ಷಾ ಅಂತ ಹೇಗಿರ್ತಾರೆ ಅಂತ ಕೊಟ್ಬಿಟ್ರು. ಅಂದರೆ ಅದರಲ್ಲೂ ನನ್ನದು ಅನ್ನತಕ್ಕಂಥ ಇರಲಿಲ್ಲ ಅಭಿಮಾನ. ಹೌದಾ? ಸೊ ಆ ರೀತಿ ಅದರಲ್ಲೂ ನನ್ನದು ಅನ್ನತಕ್ಕಂಥ ಅಭಿಮಾನ ಬಿಡಬೇಕು. ಇದು ಬಿಟ್ಟು ಅಂತೆ ಅದಕ್ಕೆ ಹೇಳ್ತಾರೆ ಪರಮಹಂಸ ಪರಿವ್ರಾಜಕೋ ಭೂತ್ವ. ಪರಮಹಂಸ ಪರಿವ್ರಾಜಕರಾಗಬೇಕು ಅಂದರೆ ಸನ್ಯಾಸಿ ಆಗಬೇಕು ಅಂತ. ಕೊನೆಗೆ ಇಲ್ಲಿಗೆ ಬರ್ತಿರಲ್ಲ ನೀವು, ಸನ್ಯಾಸಿ ನಾವೆಲ್ಲ ಸನ್ಯಾಸ ತೊಗೊಳಕ್ಕಾಗುತ್ತೆ ಅಲ್ಲ. ಮತ್ತೇನು ನನ್ನದು ಅಂತ ಏನಿದೆಯೋ ಏನು ಇಟ್ಕೊಂಡು ಉಪಯೋಗಿಸೋಣ, ಅಂದರೆ ಅಭಿಮಾನ ಬಿಟ್ಟು ಉಪಯೋಗಿಸ್ಬೇಕು. ಯಾವ ರೀತಿಯಪ್ಪ ನಾನು ಹೇಳಿದ್ದೆ, ಕಣ್ಣೂರ ಹತ್ರ ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬ, ಬ್ರಾಹ್ಮಣರಾರು ಒಬ್ಬರು ಇದ್ದಾರಂತೆ. ಕಣ್ಣೂರಲ್ಲಿ ಒಂದು ಆಶ್ರಮ ಇದೆ, ಅಲ್ಲಿ ಪ್ರೋಗ್ರಾಮ್ ಹೋಗಿದ್ದೆ ನಾನು. ಅಲ್ಲೊಬ್ಬ ಶೈವ ಸಿದ್ಧಾಂತ ಸ್ವಾಮಿ ಬಂದಿದ್ದರು. ಅವ್ರು ಹೇಳಿದ್ರು ಯಾವ ರೀತಿ ಇರಬೇಕು ನಾವು ಗೃಹಸ್ಥ ಜೀವನದಲ್ಲಿ, ಯಾವ ರೀತಿ ಇದ್ದರೆ ಮೋಕ್ಷ ಆಗುತ್ತೆ. ಸನ್ಯಾಸಿಗಳಂತ ಆ ಪ್ರಶ್ನೆ ಯಾಕೆ? ಭಿಕ್ಷಾ ಸನ್ಯಾಸಿಗೆ ಏನು ಧ್ಯಾನ, ಶೌಚಂ, ಭಿಕ್ಷಾ, ಏಕಾಂತಶೀಲತ. ಧ್ಯಾನ, ಶುಚಿತ್ವ, ಧ್ಯಾನ, ಶೌಚಂ, ಭಿಕ್ಷಾ ಮತ್ತು ಏಕಾಂತವಾಗಿರೋದು. ಈ 4 ಬಿಟ್ಟರೆ ಪಂಚಮಂ ನೈವೇದ್ಯತೆ, 5ನೇದು ಯಾವುದೂ ಇಲ್ಲ. ಬಟ್ ಗೃಹಸ್ಥ ಜೀವನದಲ್ಲಿ ಯಾವ ರೀತಿ ಇದ್ದರೆ ನಾವು ಅಧಿಕಾರಿಗಳಾಗ್ತೀವಿ, ಆತ್ಮಜ್ಞಾನ ಆಗುತ್ತೆ ಅಂದರೆ ಅವರು ಒಂದು ಕುಟುಂಬದ ಇದು ವರ್ಣನೆ ಮಾಡಿದ್ರು. ಒಬ್ಬರು ಯಾವುದೋ ಒಂದು ಹಳ್ಳಿನ ಕೆಲಸದಲ್ಲಿರ್ತಾರಂತೆ. ಅಲ್ಲಿಂದ ಯಾವುದೋ ಒಂದು ಊರಿಗೆ ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತಾರೆ. ಯಾವ ರೀತಿಯಪ್ಪ ಅಂದರೆ ಬೆಳಗ್ಗೆ ಹೇಳೋದು, ಬ್ರಾಹ್ಮಿ ಮುಹೂರ್ತದಿಂದ 4 ಗಂಟೆಗೆ ಹೇಳೋದು, ಸ್ನಾನ ಮಾಡಿಕೊಂಡು ಗಾಯತ್ರಿ ಅನುಷ್ಠಾನ ಮಾಡೋದು, ಗ್ರಂಥ ಅಧ್ಯಯನ ಮಾಡ್ತಾ ಕೂತಿರ್ತಾರೆ, ಉಪನಿಷತ್ತು ಅವೆಲ್ಲ. ನಂತರ ಆಕೆ ಸಮಯಕ್ಕೆ ಸರಿ ಟಿಫನ್ ಕೊಟ್ಟರೆ ತಗೊಳ್ತಾರೆ, ಇಲ್ಲ ಅಂತ ಆಫೀಸ್ ಕೊಟ್ಟೋಗ್ತಾರೆ. ಯಾಕೆ ಲೇಟ್ ಮಾಡಿದೆ ನಿಮಗೆ ತಡೆ ಇಲ್ಲ, ದಿವಸ ಇದೇನಕ್ಕೆ ಏನು ಮಾತಾಡೋದಂತೆ. ಕೋಪ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಆಯಿತು ನಾನು ಹೊರಡ್ತೀನಿ, ಏನು ತೊಂದರೆ ಇಲ್ಲ, ನಿಮ್ಮ ವಿಧಾನ ಮಾಡ್ಕೊಂತೇಳಿ ಹೊರಟೋಗ್ತಾರೆ. ಮತ್ತು ಆಫೀಸಲ್ಲಿ ಲಂಚ್ ಆಗಿ ಏನಿಲ್ಲ ಸಿನ್ಸಿಯರಾಗಿ ಕೆಲಸ ಮಾಡ್ತಾರೆ. ಹೌದಾ? ಮನೆಗೆ ಸಾಯಂಕಾಲ ಬರ್ತಾರೆ, ಸ್ನಾನ ಮಾಡಿ ಗಾಯತ್ರಿ ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಆದಮೇಲೆ ಮತ್ತೆ ಓದ್ತಾ ಕೂತಿರ್ತಾರೆ.
ಆಕೆ ರಾತ್ರಿ ಎಷ್ಟೊತ್ತಾಗ್ತಾರೋ ಅಷ್ಟೊತ್ತು ತಿಂತಾರೆ, ಮತ್ತೆ ಓದ್ಕೊಂಡು ಮಲಗ್ತಾರೆ. ಈ ಕಿಟಕಿ ಇದು ಬಾಗಿಲು ಹಾಕೋದು, ಲೈಟ್ ಆಫ್ ಮಾಡೋದು ಎಲ್ಲ ಆಕೆನೇ ಮಾಡ್ಕೋದು. ಮತ್ತು ತಿಂಗಳಿಗೆ ಒಂದ್ಸಲ ಸಂಬಳ ಬಂದರೆ ಆಕೆ ಕೈ ಕೊಟ್ಬಿಡ್ತಾರಂತೆ, ನೀನು ಏನೇನೋ ಮಾಡ್ಕೊ, ಮತ್ತೆ ಕೇಳೋಲ್ಲ. ನೀವು ಅಂದ್ಕೊಳ್ತಾರೆ ನಮ್ಮೂರಿಗೆ ರೀತಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇನ್ನು ಮುಂದಕ್ಕೆ ಕೇಳಿ, ಏನೇನೋ ಮಾಡ್ಕೊ. ಮಕ್ಕಳನ್ನ ಇಂಜಿನಿಯರಿಂಗ್ ಸೇರಿಸ್ತೇ, ಕಾಲೇಜ್ ಮೆಡಿಸಿನ್ ಸೇರಿಸ್ತೇ, ಅದು ನೀನೇ ನಿಶ್ಚಯ ಮಾಡ್ಕೊ. ಯಾಕೆ ನಾನು ಇಂಜಿನಿಯರ್ ಅಂದರೆ ನೀನು ಮೆಡಿಸನ್ ನಾನು ಈ ರಾಮಾಯಣ ಬೇಡ, ನಿಂಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಸೇರಿಸು. ಯಾಕೆ ಇವ್ರು ಒಂದು ನಿಶ್ಚಯ, ಅವ್ರು ಏನಾಗಕ್ಕೆ ಬಂದಿರೋ ಅದೇ ಆಗ್ತಾರೆ ಅಂತ ಆ ನಿಶ್ಚಯ ಮೇಲೆ ಎಲ್ಲ ಹಾಕಿ ಬಿಟ್ಬಿಡ್ತಾರೆ, ಸಂಬಳ ಕೊಟ್ಬಿಡ್ತಾರೆ. ಈ ರೀತಿ ಇರಬೇಕಾದ ಒಂದು ಸಲ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗುತ್ತೆ, ಯಾವುದೋ ಮದುವೆ ಕಾರ್ಯಕ್ರಮಕ್ಕೆ ಯಾವುದಕ್ಕೋ, ಇವರೆಲ್ಲೂ ಹೋಗ್ತಿರ್ಲಿಲ್ಲಂತೆ. ಆ ಥರ ಏನು ಅವಶ್ಯಕತೆ ಇಲ್ಲ, ನೀವು ಹೋಗ್ಬಿಟ್ಟು ಬಂದರು. ಆಕೆ ನಾವು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬರ್ತೀವಿ, ಬೆಳಗ್ಗೆ ಬರ್ತೀವಿ, ಅಡುಗೆ ಮಾಡಿ ಇಟ್ಟಿದ್ದೀನಿ, ಊಟ ಮಾಡಿ ರಾತ್ರಿ ಬಾಗಿಲೆಲ್ಲ ಹಾಕ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ಮಲಿಕೊಳ್ಳಿ ಅಂತ 3-4 ಥರ ಹೇಳಿಬಿಟ್ಟು ಹೋಗ್ತಾಳೆ. ಸದ್ಯ ಇವರೆಲ್ಲ ಹೋದರು, ಇನ್ನೂ ಚೆನ್ನಾಗಿ ಅಧ್ಯಯನ ಮಾಡ್ಬೋದು ಅಂತ ಅಧ್ಯಯನಕ್ಕೆ ಕೂತ್ಕೊಳ್ತಾರೆ. ಅಧ್ಯಯನಕ್ಕೆ ಕೂತ್ಕೊಂಡ್ರೆ ನಮ್ಗೆ ಅಧ್ಯಯನ ಅನ್ನೋದು ಗೊತ್ತಿಲ್ಲ. ಒಂದು 15 ನಿಮಿಷ ಇದು ನೋಡ್ಬಿಟ್ರೆ ಸಾಕು ಬಿಡಪ್ಪ, ಇದನ್ನೇ ನೋಡ್ಕೊಂಡು ಎಲ್ಲಾಗುತ್ತೆ ಅಂತೀವಿ. ಈಗಿನ ಕಾಲಕ್ಕೆ ಅದೇನೋ ಭಾಷೆ ಚಿಂತನೆ ಅಂತ ಒಂದೊಂದು ವಾಕ್ಯ ಒಂದೊಂದು ದಿವಸಕ್ಕಂತೆ ಭಾಷೆ ಚಿಂತನೆ. ಒಂದು ವಾಕ್ಯ ನೋಡಿಬಿಟ್ರೆ ಇವತ್ತಿನ ಭಾಷೆ ಚಿಂತನೆ ಆಗೋಯ್ತು ಅಂತಾರೆ. ಆ ರೀತಿ ಅಧ್ಯಯನ ಪ್ರಯೋಜನ ಇಲ್ಲ. ಇಲ್ಲಿ ಅಧ್ಯಯನ ಮಾಡುತ್ತಾರಲ್ಲ ಅಂತ ಅಷ್ಟೇ. ಅವ್ರ ಅಧ್ಯಯನ ಕೂತ್ಕೊಂಡ್ರು, ಹಸಿವು ಮರ್ತೋಯ್ತು, ಊಟನೂ ಮರ್ತೋಯ್ತು, ಬಾಗಿಲು ಹಾಕೋದು ಮರ್ತೋಯ್ತು, ಲೈಟ್ ಆಫ್ ಮಾಡೋದು ಮರ್ತೋಯ್ತು, ಅಧ್ಯಯನ ಮಾಡ್ಕೊಂಡೇ ಕೂತಿದ್ದಾರೆ. ರಾತ್ರಿ 12:30 1 ಗಂಟೆಗೆ ಹೋಗಿ ಕಳ್ಳ ಯಾರೋ ನೋಡ್ತಾನೆ. ಏನು ಬಾಗಿಲೆಲ್ಲ ತೆಗೆದಿದೆ, ನನಗೆ ಅನುಕೂಲ ಇದ್ದಾಗಿದೆ ನೋಡೋಣ ಅಂತ ಒಳಗೆ ಬರ್ತಾನೆ. ಅಡುಗೆ ಮನೆಗೆ ಬಂದು ಊಟ ಹಾಗೆ ಇದೆ, ಹೀಗೆ ಗಲಾಟೆನಿಲ್ಲ, ಜನ ಇದ್ದಾರೋ ಇಲ್ಲೋ, ಊಟನೂ ಮಾಡಿಲ್ಲ ಅಂತ ಮುಂದಕ್ಕೆ ಬರ್ತಾನೆ. ಆ ರೂಮಲ್ಲಿ ತಲೆ ತಗ್ಗಿಸ್ಕೊಂಡು ಬರ್ಕೊತಿರ್ತಾರೆ. ಏನೋ ಬರ್ಕೊಳ್ತಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಇನ್ನೊಂದು ರೂಮ್ಗೆ ಹೋಗ್ತಾನೆ. ಅಲ್ಲೋದ್ರೆ ಆಕೆ ಫಂಕ್ಷನ್ಗೆ ಹೋಗಿ, ಯಾಕೆಂದರೆ ಶಾಂತವಾಗಿ ಸಮಾಧಾನವಾಗಿ ಹೆಂಗಸರಿ ಗಂಡಸರು ಯಾವುದು ಮಾಡೋಲ್ಲ, ಎಲ್ಲ ದಡಾಬಡ. ಆ ದಡಾಬಡ ಮಾಡೋದ್ರಲ್ಲೇ ಆಕೆ ಆ ಕಪ್ಪೋರ್ಡ್ ಬಾಗಿಲು ತೆಗೆದು ಹೊರಟೋಗಿದ್ದಾಳೆ, ಬೀಗ ಹಾಕಿಲ್ಲ. ಅಲ್ಲಿ ಕಳ್ಳ ನೋಡ್ತಾನೆ, ಬಂಗಾರ ಬೆಳ್ಳಿ ದುಡ್ಡು ಎಲ್ಲ ಇದೆ. ಓ ನಂಗೆ ಒಳ್ಳೆ ಅವಕಾಶ ಆಯಿತು ಅಂತೆಲ್ಲ ಕಟ್ಕೊಂಡು ಇವ್ರು ಬರ್ಕೊಳ್ತಾ ಹೊರಟೋಗ್ತಾನೆ. ಮತ್ತೆ ಆಕೆ ಬೆಳಿಗ್ಗೆ 7 ಗಂಟೆ ಬರ್ತಾಳೆ. ಅವಾಗ ಇನ್ನೂ ಬಾಗಿಲು ಹಾಗೆ ಇದೆ, ಲೈಟ್ಸು ಆಫ್ ಮಾಡಿಲ್ಲ. ಯಾತದೋ ಅಧ್ಯಯನ ಮಾಡ್ಕೊಳ್ತಾರೆ, ಏನು ಕೆಲಸಕ್ಕೆ ಬರೋದು. ವೇದಾಂತ ಯಾವುದಕ್ಕೆ ಕೆಲಸಕ್ಕೆ ಬರ್ತೇಳಿ? ವೇದಾಂತದಲ್ಲಿ ಕೆಲವು ವ್ಯಾಪಾರ ಮಾಡ್ತಾರೆ, ಅದು ಬಿಟ್ಬಿಡೋಣ. ಇದನ್ನು ವೇದಾಂತದಿಂದ ಏನು ಸಿಗುತ್ತೆ ನಮಗೆ ಅಂದರೆ ಆನಂದ ಪ್ರಾಪ್ತಿ, ಅಮೃತತ್ವ ಪ್ರಾಪ್ತಿ. ಅಷ್ಟು ಬಿಟ್ಟರೆ ಮತ್ತೆ ಇನ್ನೇನು ವ್ಯಾಪಾರ ಮಾಡೋಕ್ಕಾಗಲ್ಲ, ಮಾಡೋದು ಸರಿಯೋದು ಅಲ್ಲ. ಏನೋ ಬರ್ಕೊಳ್ತಿರ್ತಾರೆ, ಏನು ಮುಖಾಸಿಗೆ ಪ್ರಯೋಜನ ಇಲ್ಲ ಅಂತ ಒಳಗಡೆ ಬರ್ತಾಳೆ. ಬಂದರೆ ಅದು ಮೊದಲು ಅಡುಗೆ ಮನೆಗೆ ಹೋಗಿ ನೋಡಿದ್ರೆ ಊಟ ಮಾಡಿಲ್ಲ. ಅಯ್ಯೋ ರಾಮ, ರಾತ್ರೆಲ್ಲ ಉಪವಾಸ ಇದ್ದಾರೆ, ಕೋಪ ಬರುತ್ತೆ. ಆಯಿತು, ಡ್ರೆಸ್ ಬದಲಾಯಿಸ್ಕೊಂಡು ಮಾತಾಡ್ಸೋಣ ಅಂತ ಹೋದರೆ ಬಂಗಾರ ಬೆಳ್ಳಿ ಎಲ್ಲ ತೊಗೊಂಡೋಗ್ತಾರೆ. ಇವಾಗ ನಮ್ಮೂರಿಗೆ ಇದು ಚೆನ್ನಾಗಿರುತ್ತೆ ಅನಿಸುತ್ತೋ, ಸಂಬಳ ಕೈ ಕೊಟ್ಟು ಸರಿ. ಕೋಪ ಬರುತ್ತೆ. ಬಂದು ಏನು ನೀವು ಬರ್ಕೊಳ್ಳೋದು, ನೋಡಿ ಏನಾಗಿದೆಯೋ ನೋಡು, ಹೀಗಿರಬೇಕು, ಏನಾದರೂ ಆಗಲಿ ಮೊದಲು ತಲೆ ಕೆಡಿಸ್ಕೋಬೇಡ, ಕೋಪ ಮಾಡ್ಕೋಬೇಡ, ಮನಸ್ಸು ಹಿಂಸೆ ಮಾಡ್ಕೋಬೇಡ. ಏನನ್ನಾಗಲಿ, ಏನಾಗಿದೆ ಅಂತಲೂ ಕೇಳಿಲ್ಲ ಅವರು. ಏನನ್ನಾಗಲಿ ಸಮಾಧಾನವಾಗಿರು ಅಂತಾರೆ. ಏನು ಸಮಾಧಾನ? ಬೆಳ್ಳಿ ಬಂಗಾರ ದುಡ್ಡೆಲ್ಲ ಹೋಯ್ತು, ಏನು ಸಮಾಧಾನ? ಬಿಡು, ಹೋಯ್ತೀನು, ನಿಧಾನವಾಗಿ ಕೇಳು, ಬದಲಾಗಬೇಡ. ಬೆಳ್ಳಿ ಬಂಗಾರ ದುಡ್ಡೆಲ್ಲ ಹೋಯ್ತು, ಯಾವನು ಹೊತ್ಕೊಂಡು ಹೋಗ್ಬಿಟ್ಟೇನೆ ನೋಡು. ಹೋಗುತ್ತೆ ಅನ್ನೋ ಭಯ ಇತ್ತು, ಇನ್ಮೇಲೆ ಆ ಭಯ ಇಲ್ಲ. ಶಾಂತವಾಗಿ ನೆಮ್ಮದಿಗಿಲ್ಲ, ಹೌದಲ್ಲ? ಅದನ್ನು ಕಾಯೋ ಕೆಲಸನೇ ಇಲ್ಲ. ಈ ರೀತಿ ನಾವು ಇರ್ಲಿಕ್ಕೆ ಸಾಧ್ಯವಾದರೆ ಆವಾಗ ಆತ್ಮಜ್ಞಾನ ಆಗುತ್ತೆ. ಏನಂತೀರ? ಇದೆಲ್ಲ ಆಗೋ ಕೆಲಸ ಅಲ್ಲ ಬಿಡ್ರಿ. ಗೃಹಸ್ಥ ಜೀವನದಲ್ಲಿ ಎಲ್ಲೇ ಇರಲಿ
ಇನ್ನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಆಯಿತು, ಯೋಚನೆ ಮಾಡೋಣ. ಪೊಲೀಸ್ ಕಂಪ್ಲೇಂಟ್, ಅದು ನಮ್ಮ ದೇಶದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ನು ಲಂಚ ಕೊಡಬೇಕು. ಅವ್ನು ಲಂಚ ಕೊಡಬೇಕು, ಮತ್ತು ಆ ಪೊಲೀಸ್ ಆಫೀಸರ್ ಲಂಚ ಕೊಡಬೇಕು. ಈ ದುಡ್ಡು ಹೋಯಿತು, ಜೊತೆಗೆ ಇನ್ನೊಂದಷ್ಟು ಕೊಡಬೇಕು. ಪರಮಾತ್ಮನೇ ಮಾಡಿಯಾನೆ ಅಂದರೆ, ಪರಮಾತ್ಮನ ಇಚ್ಛೆ ಪ್ರಕಾರ ನಡೆದಿದೆ ಅಂದರೆ ಒಳ್ಳೆಯದಕ್ಕೆ ನಡೆದಿದೆ, ನಮ್ಮನ್ನು ಕೆಡಿಸ್ಲಿಕ್ಕಲ್ಲ. ಏನು ಸ್ವಾಮೀಜಿ ಕಳ್ತನ ಆಯಿತು ಅಂದರೆ ಅದನ್ನು ಪರಮಾತ್ಮ ಇಚ್ಛೆಯನ್ನು ತಗೋಕ್ಕಾಗುತ್ತಾ ಅಂತೀನ? ಮನಸ್ಸು ಕೆಡಿಸ್ಕೊಂಡು ಏನು ಪ್ರಯೋಜನ? ಯಾರೋ ಒಬ್ಬ ಇವ್ರಿಗೆ ಯಮದೂತಿಗೆ ಆ ಊರಿಗೆ ಹೋಗು, ಅಲ್ಲ ಭಿಕ್ಷುಕಿ ಇರ್ತಾಳೆ, ಅವಳು ಪ್ರಾಣ ತೊಗೊಂಬ ಅಂತ ಹೇಳ್ತಾಳಂತೆ ಯಮದೂತಿಗೆ. ಯಮದೂತ ಬರ್ತಾನೆ ಆ ಊರಿಗೆ. ನೋಡಿದ್ರೆ ಆ ಭಿಕ್ಷುಕಿ ಮಲಗಿರ್ತಾಳೆ, ಒಂದು ಮಗು ಹಾಲು ಕುಡಿತಾ ಇದೆ, ಇನ್ನಿಬ್ಬರು 3 ಜನ ಹೆಣ್ಮಕ್ಳು, ಒಂದು ಮಗು ಸ್ತನದಲ್ಲಿ ಹಾಲು ಕುಡಿತಾ ಇದೆ, ಇನ್ನಿಬ್ಬರು ಮಕ್ಕಳು ಪಕ್ಕದಲ್ಲಿ ಮಲಗಿವೆ. ಆ ಯಮದೂತ ಅಂದ್ಕೊಳ್ತಾನಂತೆ, ಅಯ್ಯಯ್ಯೋ ಈಕೆ ಪ್ರಾಣ ತೊಗೊಂಡ್ರೆ ಆ 3 ಮಕ್ಕಳ ಗತಿ ಏನು? ಇನ್ನು ಹಾಲು ಕುಡಿಯೋ ಮಗು ಅದು, ಯಾಕೆ ಇಂಥ ಕಠಿಣವಾದಂಥ ಕೆಲಸ ಕೊಡ್ತಾರೆ ನನಗೆ? ನಾನು ಮಾಡ್ಲಾರೆ ಈ ಕೆಲಸನ ಅಂತ ಯಮಧರ್ಮರಾಜ್ ಹೋಗಿ, ನಾನು ಮಾಡ್ಲಾರೆ ಈ ಕೆಲಸ, ಇಂಥ ಅನ್ಯಾಯನ ಅಂತ. ಹಾಗಿದ್ದಲ್ಲಿ ಈಶ್ವರನ ಹೋಗ್ಕೇಳು. ಈಶ್ವರನ ಹೋಗ್ಕೊಂಡ್ರೆ ಈಶ್ವರ ಅಂತಾನಂತ ಹೇಳಿದ ಕೆಲಸ ಮಾಡು. ನಿಜವಲ್ಲ ಹಾಗೇ ಇರಬೇಕು, ಅವಾಗಲೇ ದೇಶ ಉದ್ಧಾರ ಆಗುತ್ತೆ. ಸುಮ್ಮನೆ ಸಂಬಳ ಜಾಸ್ತಿ ಮಾಡ್ತಿರೋದು, ಇವ್ರು ಸೋಮಾರಿಗಳಾಗಿ ತಿಂದ್ಕೊಂಡಿರೋದು. ಹೇಳಿದ ಕೆಲಸ ಮಾಡು, ಇಲ್ಲ ಕೆಲಸ ಬಿಟ್ಟವು. ಸರಿ, ನಾನು ಈ ಕೆಲಸ ಮಾಡ್ಲಾರಂತ ಕೆಲಸ ಬಿಟ್ಟು ಹೋಗ್ತಾನೆ. ಆ ಭಿಕ್ಷುಕಿ ದೂರಲ್ಲೇ ಅಲ್ಲೇ ಹೋಗಿ ಸೇರ್ಕೊಂಡ್ಬಿಡ್ತಾನಂತೆ. ಆಮೇಲೆ ಒಂದು 10-12 ವರ್ಷ ಆದಮೇಲೆ ಒಬ್ಬ ಆಕೆ ಯಾರೋ ಕಾರಲ್ಲಿ ಹೋಗ್ತಿರ್ತಾಳೆ, 3 ಜನ ಹೆಣ್ಮಕ್ಳು ಕೂಡಿಸ್ಕೊಂಡು ಹೋಗ್ತಿರ್ತಾಳೆ. ನೋಡಿದ್ರೆ ಅವತ್ತು ನಾನು ನೋಡಿದಂಥ ಹೆಣ್ಮಕ್ಳೇ ಇವು 3. ಯಾಕೆ ನಾವು ಮಾರ್ಕೋದೆಲ್ಲ ಇದೆ. ಇವತ್ತು ಕಾರಲ್ಲಿ ಹೋಗ್ತೀವಿಲ್ಲ, ಹೇಗಿದು ಅಂತ ಆಕೆ ನಿಲ್ಲಿಸಿ, ಅಮ್ಮ ಈ ಮಕ್ಕಳು ನಿಮ್ಮ ಮಕ್ಕಳ ಅಂತ ಕೇಳಿದ್ರೆ, ಇಲ್ಲಪ್ಪ ನನ್ನ ಮಕ್ಕಳು. ಮತ್ತು ಯಾರ ಮಕ್ಕಳಮ್ಮ? ಅದು ಯಾರೋ ಭಿಕ್ಷುಕಿ ಆ ಬೀದಿನಲ್ಲಿ ಸತ್ತೋದ್ಲು, ಪ್ರಾಣ ಹೋಗಿತ್ತು, ನಾನು ತಗೊಂಡು ಸಾಕಿದೆ. ನನಗೆ ನಮ್ಮ ಮಕ್ಕಳಿರಲಿಲ್ಲ, ಯಜಮಾನರು ಹೊಟ್ಟೋಗ್ಬಿಟ್ಟಿದ್ರು, ನಾನು ತಗೊಂಬಂದು ಸಾಕಿದೆ. ಈಗ 3 ಜನಕ್ಕೂ ಒಂದೊಂದು ಮನೆ ಕಟ್ಟಿದ್ದೀನಿ, 2 ಕೋಟಿ ಖರ್ಚು ಮಾಡಿ, ಹೌದಾ? ಮತ್ತು 3 ಜನ ಚೆನ್ನಾಗಿ ಓದಿಸಿದ್ದೀನಿ, ಎಲ್ಲ MCA ಗ್ರಾಜುಯೇಟ್ಸ್ ಎಲ್ಲ ಓದಿಯಾರೆ. ಈಗ 1 ಹುಡುಗಿಗೆ ಮದುವೆಗೆ ಗೊತ್ತಾಗಿದೆ, ಇನ್ನು 2 ಹುಡುಗಿಗೆ ಮದುವೆ ಮಾಡಲಿಕ್ಕೆ ನಾನೆಲ್ಲ ರೆಡಿ ಮಾಡಿ ದುಡ್ಡು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಅವಾಗ ಯಾವುದು ತಂದ್ಕೊಳ್ತೆ ಅಂತ ಈಶ್ವರನ ಉದ್ದೇಶ ಈ ರೀತಿ ಇದೆ. ಈಶ್ವರನ ಉದ್ದೇಶ ಇಷ್ಟು ಅದ್ಭುತವಾಗಿದೆ, ಹೌದಲ್ಲ? ಒಂದು ವೇಳೆ ಆ ಭಿಕ್ಷುಕಿ ಹಾಗೆ ಇದ್ದಿದ್ರೆ ಇವ್ರು 3 ಜನ ಭಿಕ್ಷುಕಾಗೋರು, ಹೌದಲ್ಲ? ಆ ಭಿಕ್ಷುಕಿ ಜೊತೆಗೆ ಬೆಳೆದಿದ್ರೆ ಈ 3 ಜನ ಹೆಣ್ಮಕ್ಳನ್ನು ಭಿಕ್ಷುಕರೇ ಆಗೋರು. ಆಕೆ ತಗೊಂಡೋದ್ರು, ಆದ ಕಾರಣ ಈ ಪರಿಸ್ಥಿತಿ ಇವತ್ತು, ಹೌದಲ್ಲ? ಅಂದರೆ ಯಾವ ಉದ್ದೇಶದಿಂದ ನಡೆಯುತ್ತೋ ಗೊತ್ತಿಲ್ಲ. ನಾವು ಏನು ನಡೆಯುತ್ತೋ ಅದನ್ನು ಪರಮಾತ್ಮ ನಿನ್ನ ಕೃಪೆ, ನಿನ್ನ ಅನುಗ್ರಹ ಅಂತ ತಗೋಬೇಕು ಹೊರತು, ಇವತ್ತು ನಾವು ಕಷ್ಟವಾಗಿ ಕಾಣ್ಬೋದು, ನಾಳೆ ಏನಾಗುತ್ತೋ, ಏನು ಅನುಕೂಲವಾಗುತ್ತೋ, ಯಾವ ಉದ್ದೇಶದಿಂದ ಮಾಡಿದನೋ ಅದಾ ಪರಮಾತ್ಮನ ಕೆಡಿಸ್ಬೇಕು ಅಂತ ಮಾಡೋಲ್ಲ. ಮಕ್ಕಳಿಗೆ ತಾಯಿ ತಲೆಗೆ ಎಣ್ಣೆ ಓದ್ತಾರೆ ಈ ಕಾಲಕ್ಕೆ, ಅದೇನು ಬರೀ ಶ್ಯಾಂಪು ಹಾಕಿ ತೊಳಿತಾರೆ. ಶ್ಯಾಂಪು ಹಾಕಿ ತೊಳೆದು ಕೂದಲೆಲ್ಲ ಬೆಳಗ್ಗೆ ಮಾಡಿ ಮತ್ತೆ ಬಣ್ಣ ಹೊಡಿತಾರೆ. ಇರಲಿ, ಈಗ ಆ ಸ್ನಾನ ಮಾಡಿಸ್ತಿದ್ರೆ ಆ ಮಕ್ಕಳು ಎಲ್ಲೋ ಯಮದೂತಲು ನನ್ನ ಬಿಟ್ಟರೆ ಸಾಕು ಅಂತ ಓಡಾಡುವ ಅಂತ ಹೇಳುತ್ತೆ, ಹೌದಾ? ನಿಜ ತಾಯಿ ಉದ್ದೇಶ ಏನಿದೆ, ಅವರಲ್ಲಿರ್ತಕ್ಕ ಮಲವನ್ನು ತೊಳೆಯೋದು. ಅದೇ ರೀತಿ ನಾವು ಯಾವ್ಯಾವ ಜನರಲ್ಲಿ ಏನೇನು ಪಾಪ ಮಾಡಿದ್ವೋ ಅದನ್ನು ತೊಳಿಲಿಕ್ಕೋಸ್ಕರ ಪರಮಾತ್ಮ ಏನೋ ಒಂದು ಪರಿಸ್ಥಿತಿ ತೊಗೊಂಡ್ಬರ್ತಾರೆ. ನಮ್ಮ ಪ್ರಯತ್ನ ಇದ್ದರೆ ನಮ್ಮನ್ನು ಶುದ್ಧಿ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತೇನೆ, ಹೌದಲ್ಲ? ಅಂದಾಗ ಆಗತ್ತೇ ಸ್ವಾಗತ ಅನುಕೂಲ ಬಂದಿದ್ದನ್ನು ಒಪ್ಕೋಬೇಕು. ಸೊ ಈ ರೀತಿಯಲ್ಲಿ ನಾವು ಶರೀರ ಧಾರಣೆಗೆ ಮಾತ್ರ ಏನು ಇಟ್ಕೊಂಡಿರ್ತೀವೋ ಅದರಲ್ಲೂ ಆ ಆಸಕ್ತಿಯನ್ನು ತಂದುಬಿಟ್ಟು ದೇಹ ಜೀವನ ಮಾತ್ರಪಿ ನಿರ್ಗತ ಮಮ ಭಾವ ನಿರ್ಮಮ, ಅದು ಏನು ಇಟ್ಕೊಂಡಿರ್ತೀವೋ ಅದನ್ನು ನನ್ನದು ಅನ್ನತಕ್ಕಂಥ ಭಾವನೆ ಇದೆಯಾ ನಿರ್ಲಿಪ್ತವಾಗಿ ಇರಬೇಕು. ಈ ರೀತಿ ಇದ್ದರೆ
ಅತ ಏವ ಶಾಂತಃ, ಈ ರೀತಿ ಇದ್ದಾನೆ, ಆದ ಕಾರಣ ಶಾಂತವಾಗಿದ್ದಾನೆ. 30 ಗುಣಗಳಿದ್ದರೆ ಶಾಂತಿ ಬರುತ್ತೆ ಅಂತ ಹೇಳ್ತಾರೆ. ಹೌದಾ? ಒಂದು ಇಷ್ಟು ಮಾತ್ರ ತಗೊಳ್ಳಿ ಸಾಕು. ಮಹಾತ್ಮರು ಹೇಳ್ತಾರೆ, ಅಶಾಂತಿಯನ್ನು ಸ್ವೀಕರಿಸು, ಶಾಂತನಾಗುವೆ. ಅಶಾಂತಿಯನ್ನು ಸ್ವೀಕರಿಸು, ಶಾಂತನಾಗುವೆ. ಅಶಾಂತಿ ಅಂದ್ರೆ ಏನಪ್ಪ? ಅಶಾಂತಿ ಅಂದ್ರೇನು? ಇರತಕ್ಕಂಥ ಪರಿಸ್ಥಿತಿ ಒಪ್ಕೊಳ್ಳಿಲ್ಲ, ಮತ್ತೊಂದು ರೀತಿ ಬೇಕು ಅಂತ ಕಲ್ಪನೆ ಮಾಡ್ತೀವಿ. ಜೀವನ ಮಾಡಬೇಕಾದ್ರೆ ಈ ಪರಿಸ್ಥಿತಿನಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಕಲ್ಪನೆ ಮಾಡೋದು ಮತ್ತೊಂದು ರೀತಿ ಇರಬೇಕು ಪರಿಸ್ಥಿತಿ ಅಂತೀವಿ. ಆ ಕಲ್ಪಿತ ಪರಿಸ್ಥಿತಿಗೂ ಇವಾಗಿರತಕ್ಕಂಥ ಇದಕ್ಕೂ ಏನು ವ್ಯತ್ಯಾಸ ಇದೆಯೋ ಅದು ನಮ್ಗೆ ಅಶಾಂತಿ ಆಗುತ್ತೆ. ನಿನ್ನ ಕಲ್ಪನೆ ಬಿಟ್ಬಿಡು, ಇವಾಗ ಏನಿದೆಯೋ ಅದನ್ನು ಒಪ್ಕೊಂಬಿಡು, ಅವಾಗ ಶಾಂತವಾಗಿರ್ತೀಯ. ಸೊ ಆ ರೀತಿ ಶಾಂತ ಉಪರತಃ ಅಂದರೆ ಕಷ್ಟ ಸುಖ ಮಾನ ಅವಮಾನದಿಂದ ಮೇಲೆ ಎದ್ದಿರ್ತಕ್ಕಂಥನು ಯಹ ಅಂಥವನು ಯತಿ ಜ್ಞಾನನಿಷ್ಠ, ಅಂಥವರು ಬ್ರಹ್ಮಭೂಯಾಯ ಬ್ರಹ್ಮಭವನಾಯ ಕಲ್ಪತೆ ಸಮರ್ಥೋ ಭವತಿ. ಅವರು ಬ್ರಹ್ಮಸ್ವರೂಪನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಶಾಂತನಾಗಿ ಉಪರತನಾಗಿ ಯಾವ ಹರ್ಷ ಆಯಾಸೂ ಇಲ್ಲದ ಜ್ಞಾನನಿಷ್ಠನಾದ ಯತಿಯು ಬ್ರಹ್ಮಭೂಯಕ್ಕೆ, ಬ್ರಹ್ಮವೇ ತಾನಾಗುವುದಕ್ಕೆ ಅನ್ನೋದ್ರಲ್ಲೂ ಇವಾಗ ನಾವು ಸಂಸಾರಿ ದುಃಖಿ ಅಂದ್ಕೊಂಡಿದ್ವಿ, ಅದಕ್ಕೋಸ್ಕರ ಬ್ರಹ್ಮ ಆಗಕ್ಕೆ ಅಂತಾರೆ. ಅಲ್ಲ, ಈಗಲೂ ಬ್ರಹ್ಮಸ್ವರೂಪವಾಗಿ ಆನಂದ ಸ್ವರೂಪವಾಗಿ ಇದ್ದೀವಿ, ಗೊತ್ತಿಲ್ಲ ಅದು. ಸೊ ಆ ಆನಂದ ಸ್ವರೂಪ ನಿಂತ್ಕೊಳ್ಳಿಕ್ಕೆ ಸಮರ್ಥನಾಗುತ್ತಾನೆ ಅಂತ ಹೇಳ್ತಾರೆ. ಸರಿ, ಆ ಬ್ರಹ್ಮಭೂತ ಅನ್ನತಕ್ಕಂಥ ಪಡೆದರೆ ಏನು ಪ್ರಯೋಜನ? ಯಾಕೆಂದರೆ ನಮಗೆಲ್ಲದರಲ್ಲೂ ಇದು ಏನು ಪ್ರಯೋಜನ ಅಂತ ದೇವರಾಜ ಕುಲಕರ್ಣಿ ಅಂತ ಇದ್ರು. ಅವ್ರು ಆಂಧ್ರದಲ್ಲೇ ಹೆಚ್ಚು ಓಡಾಡೋರು. ಯಾರನ್ನ ಪ್ರಶ್ನೆ ಕೇಳಿದ್ರೆ ಸಮಾಧಾನ ಹೇಳ್ತಿದ್ರು. ಅವರು ಹಾಗೆ ಅಂತ ತೊಟ್ಟೋರು. ಯಾಕೆಂದರೆ ಇವರು ಯಾಕೆ ತಲೆ ಕೇಳಿಸ್ಕೊಳ್ಳೋದು, ಕೇಳೋಲ್ಲ, ಏನಿಲ್ಲ, ಸುಮ್ಮನೆ ಏನೋ ಪ್ರಶ್ನೆಗೆ ಹಾಕ್ತಿರ್ತಾರೆ ಅಂತ ಅವ್ರು ಆನ್ಸರ್ ಮಾಡ್ತಿರಲಿಲ್ಲ. ಅದಕ್ಕೆ ಕೆಲವು ಸಲ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋರು. ಯಾರನ್ನ ಏನು ಪ್ರಯೋಜನವೋ, ಇದು ವಿಂಟೆ ಇದನ್ನು ಶ್ರವಣ ಮಾಡಿದ್ರೆ ಏನು ಪ್ರಯೋಜನ ಅಂತ ಕೇಳಿದ್ರೆ ಕೆಲವು ಸಲ ಹೇಳೋರು, ಈ ಪ್ರಯೋಜನ ಪಿಚ್ಚಿಕೋತು ನೀಕು, ಏನು ಮಾಡಿದ್ರು ಏನು ಪ್ರಯೋಜನ ಅಂತೇಳ ಆ ಪ್ರಯೋಜನ ಇರೋದ್ರಿಂದ ದುಃಖಿ ಒದ್ದಾಡ್ತೀವಿ. ಪ್ರಯೋಜನ ಅನ್ನತಕ್ಕಂಥ ಹುಚ್ಚೊಟ್ಟೋದ್ರೆ ಆನಂದವಾಗಿರ್ತೀಯ ಅನ್ನೋರು. ಅದೇ ರೀತಿ ಇಲ್ಲಿ ಬ್ರಹ್ಮಭೂಯಾಯ ಕಲ್ಪತೆ, ಬ್ರಹ್ಮನಿಷ್ಠ ಆಗಲಿಕ್ಕೆ ಅಂದರೆ ಬ್ರಹ್ಮಸ್ವರೂಪದಲ್ಲಿ ಉಳಿಲಿಕ್ಕೆ ಸಮರ್ಥನಾಗ್ತಾನೆ. ಅಂದರೆ ಉಳಿದ್ರೆ ಏನು ಪ್ರಯೋಜನ ಅಂದರೆ 54ನೇ ಶ್ಲೋಕದಲ್ಲಿ ಸಮಾಧಾನ ಕೊಡ್ತಾರೆ. 18ನೇ ಅಧ್ಯಾಯದ 54ನೇ ಶ್ಲೋಕ. ಶ್ರೀ ಭಗವಾನುವಾಚ ಬ್ರಹ್ಮಭೂತ ಪ್ರಸನ್ನಾತ್ಮ ಅಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಬ್ರಹ್ಮಭೂತ ಪ್ರಸನ್ನಾತ್ಮ ಅಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಬ್ರಹ್ಮಭೂತ ಅಂದರೆ ಬ್ರಹ್ಮಪ್ರಾಪ್ತ ಪ್ರಸನ್ನಾತ್ಮ ಅಂದರೆ ಆ ಬ್ರಹ್ಮಸ್ವರೂಪ ನಾನೇನತಕ್ಕಂತ ತಿಳ್ಕೊಂಡಿರ್ತಕ್ಕಂಥವನು. ಇದು ಬ್ರಹ್ಮಸ್ವರೂಪ ನಾನೇನು ತಿಳ್ಕೊಳ್ಳೋದು ಅಂದರೆ ನೋಡಿ, ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಂಡ್ರೆ ಸಾಕು, ಚೆನ್ನಾಗಿ ಅರ್ಥ ಆಗುತ್ತೆ. ಹೇಳಿದ್ದಲ್ಲ, 2 ರೀತಿ ಅನುಭವ ಇದೆ ನಮಗೆ ಎಲ್ರಿಗೂ. ಒಬ್ಬೊಬ್ಬರ ಅನುಭವ ಬೇರೆ ಬೇರೆ, ಸಾಕಷ್ಟು ಅನುಭವಗಳಿದೆ ಒಬ್ಬೊಬ್ಬರಿಗೂ. ಆ ಎಲ್ಲ ಅನುಭವಗಳನ್ನು ಶಾಸ್ತ್ರ 2 ಭಾಗ ಮಾಡುತ್ತೆ. ಒಂದು, ಶರೀರ ಇಂದ್ರಿಯ ಬುದ್ಧಿ ಮನಸ್ಸಿನ ಜೊತೆ ಕೂಡಿಕೊಂಡು ನಾನು ಇಂಥವನು ಅಭಿಮಾನದಿಂದ ದೃಷ್ಟಿ ಜೊತೆಗೆ ವ್ಯವಹಾರ ಮಾಡತಕ್ಕಂಥ ಅನುಭವ ಒಂದು. ಎಚ್ಚರದ ರೀತಿ ವ್ಯವಹಾರ ಮಾಡ್ತಿರೋ ಇಲ್ಲ, ಈ ಅನುಭವ ಇದೆ. ಕನಸಿನಲ್ಲೂ ಅದೇ ರೀತಿ ಅನುಭವ ಇರುತ್ತೆ, ಹೌದಾ? ನಿದ್ದೆ ಎಂದಾಗ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಜೊತೆ ಸೇರಿಕೊಂಡು ನಿದ್ದೆ ಮಾಡ್ತಿದ್ದೀನಿ
ಅನ್ನೋ ಅನುಭವ ಇದೆಯಾ? ಎದ್ದ ಮೇಲೆ ನಿದ್ದೆ ಅಂತೀವಿ, ಹೌದಾ? ಅಲ್ಲಿದ್ದಾಗ ಈ ಶರೀರದಲ್ಲಿ ನಿದ್ದೆ ಮಾಡ್ತಿದ್ದೀನಿ ಇಲ್ಲ, ಎದ್ದ ಮೇಲೆ ಇದೇ ಶರೀರ ನಿದ್ದೆ ಮಾಡ್ತಿದ್ದೆ ಅಂತ ಅನಿಸುತ್ತೆ. ಶಾಸ್ತ್ರ ಪ್ರಕಾರ, ನಮ್ಮ ಅನುಭವ ಪ್ರಕಾರ ನೋಡಿಕೊಂಡ್ರೆ ಯಾವ ಶರೀರನೂ ಇಲ್ಲ, ಅಲ್ಲಿ ಯಾವ ಇಂದ್ರಿಯೂ ಇಲ್ಲ, ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ನಾನು ಇದ್ದೀನಿ ಅನ್ನೋದು ಇಲ್ಲ, ನಾನು ಅನ್ನೋದು ಇಲ್ಲ. ಆದರೂ ಇದೆಯಾ? ಅದನ್ನೇ ಬ್ರಹ್ಮ ಆತ್ಮ ಅಂತಾರೆ. ಈಗಲೂ ಅದೇನೆ. ಯಾರಿಗೆ ಆ ರೀತಿ ಅರ್ಥ ಮಾಡಿಕೊಂಡು ಶರೀರ ವ್ಯವಹಾರ ಮಾಡತಕ್ಕ ಸಮಯದಲ್ಲೂ ಅದೇನೇ ನಾನು ಅಂತ ನಿಶ್ಚಯ ಆಗಿದೆಯೋ ಅವರು ಪ್ರಸನ್ನಾತ್ಮ ಲಬ್ಧ ಅಧ್ಯಾತ್ಮ ಪ್ರಸಾದ. ಮನಸ್ಸು ಶಾಂತವಾಗಿ ಪ್ರಸನ್ನವಾಗಿದೆ, ಏನೇ ನಡೀಲಿ ಪ್ರಸನ್ನವಾಗಿರುತ್ತೆ. ನ ಸೋಚತಿ, ಯಾವುದಕ್ಕೂ ಚಿಂತೆ ಮಾಡಲ್ಲ. ಹೇಳಿದ್ದಾರೆ ಎಲ್ಲ ಬಂಗಾರ ಬಿಡಿ ಎಲ್ಲ ಹೊತ್ಕೊಂಡು ಹೋದ್ರು ಅಂದರೆ ನೋಡು, ಇನ್ಮೇಲೆ ಹೋಗುತ್ತೇನೋ ಭಯ ಇಲ್ಲ, ಇನ್ನು ನೆಮ್ಮದಿಯಾಗಿದೆ. ಅಯ್ಯೋ ಹೋಯ್ತೆ ನ ಸೋಚತಿ ಅಲ್ಲ. ಕಿಂಚಿತ್ ಅರ್ಥವೈಕಲ್ಯಂ ಆತ್ಮನಃ ವೈಗುಣ್ಯಂಬ ಉದ್ದೇಶ ನ ಸೋಚತಿ ನ ಸಂತಪ್ಯತೆ. ಅಂದರೆ ಏನೋ ನನ್ನದು ಅನ್ನತಕ್ಕಂತೆ ಏನೋ ಹೋಯಿತು ಅಂದ್ರೂ ಅದಕ್ಕೋಸ್ಕರ ನೋವು ತಿನ್ನಲ್ಲ. ಮತ್ತು ಆತ್ಮನಃ ವೈಗುಣ್ಯಂ, ತನಗೆ ಶರೀರ ಅನಾರೋಗ್ಯ ಆಗಿ ಇಂಥದ್ದೇನು ಬಂದರೆ ಔಷಧಿ ತಗೊಳ್ಳಲ್ಲ ಅಂತಲ್ಲ. ಅಯ್ಯೋ ಈಗ ಆಗೋಯ್ತು ನನಗೆ, ಈ ವಯಸ್ಸಲ್ಲಿ ಈಗ ಮಾಡಿದ್ದೆ ದೇವರು, ಅದಿರಲ್ಲ. ಯಾರೋ ಒಬ್ಬ ಫಿಲಾಸಫರ್ನ ಜನಲ್ಲ, ಸೂಫಿ ಸಂತನ ರಾಜ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾನೆ. ಜೈಲಿಗೆ ಹಾಕ್ತಿದ್ರೆ ಸರಿ, ಒಂದು ದಿವಸ 2 ದಿವಸ ಆದಮೇಲೆ ಅಂಥ ಸಂತನ ನಾನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಸಿದ್ದೀನಿ, ಪಾಪ ಸಂತ ಹೇಗಿದ್ದಾನೋ, ಏನು ನೋವು ತಿಂತಿದ್ದಾನೋ, ನಾನೇ ಹೋಗಿ ಮಾತಾಡ್ಸೋಣ ಅಂತ ಜೈಲಿಗೆ ರಾಜನೇ ಬರ್ತಾನೆ. ಬಂದು ಏನಪ್ಪ ಹೇಗಿದೆ ನಿನ್ನ ಪರಿಸ್ಥಿತಿ? ಓ ಅದ್ಭುತವಾಗಿದೆ ನನ್ನ ಪರಿಸ್ಥಿತಿ, ಯಾಕೆಂದರೆ ನಾನು ರಾಜನ ಅತಿಥಿಯಾಗಿದ್ದೀನಿ. ನೋಡಿ, ಜೈಲಿಗೆ ಹಾಕಿದ್ರೂ ರಾಜನ ಅತಿಥಿಯಾಗಿದ್ದೀನಿ, ಅದ್ಭುತವಾಗಿದೆ ನನ್ನ ಪರಿಸ್ಥಿತಿ. ಈ ರಾಜನಿಗೆ ಏನು ಹೇಳಬೇಕೋ ಗೊತ್ತಾಗಿಲ್ಲ. ಮತ್ತೆ ಕೇಳ್ತಾನೆ, ಈ ಬೇಡಿಯದೆಲ್ಲ ಹಾಕಿದ್ದೀವಲ್ಲ, ಇದು ನಿನಗೆ ನೋವು ಕೊಡಲ್ವೇ, ಹಿಂಸೆ ಆಗಲ್ವೇ ಅಂತ. ಬೇಡಿ ನನಗೆ ಬಿದ್ದಿಲ್ಲಲ್ಲ, ನನಗೆ ಹಾಕಿಲ್ವಲ್ಲ, ಈ ಬೇಡಿ ನನ್ನ ತನಕ ಬರೋಲ್ಲ. ಏನು ಶರೀರಕ್ಕೆ ಮಾತ್ರ ಹೊರತು ನನ್ನ ತನಕ ಅರ್ಥ ಆಗುತ್ತಾ? ನನ್ನ ತನಕ ಬರೋಲ್ಲ. ಆವಾಗ ರಾಜ ನೋಡ್ತಾನಂತೆ, ಇಂಥವನಿಗೆ ಬೇಡಿ ಹಾಕಿ ಏನು ಪ್ರಯೋಜನ? ಹೌದೌದು, ಬಿಟ್ಬಿಡಿ. ಅಂದರೆ ಶರೀರಕ್ಕೆ ಯಾವ ಪರಿಸ್ಥಿತಿ ಬಂದ್ರೂ ಅಥವಾ ತನ್ನದು ಅನ್ನತಕ್ಕನಿಗೆ ಯಾವ ಪರಿಸ್ಥಿತಿ ಬಂದ್ರೂ ಮನಸ್ಸು ಅಲ್ಲಾಡಲ್ಲ. ಅದು ಜೀವನ. ಎಲ್ಲದಕ್ಕೂ ಗೋಳಾಡೋದು, ಎಲ್ಲದಕ್ಕೂ ಒತ್ತಾಡೋದು, ಅಯ್ಯೋ ಈಗಾಗೈತಿ, ಇನ್ನೇನು ಗತಿಯಪ್ಪ ಅನ್ನೋದು. ಏನು ಜೀವನ ಇದು? ಅಯ್ಯೋ ಮಕ್ಕಳಾದ್ರೂ ಸಾಕು ಅಂತಾರೆ, ಹೆಣ್ಮಗು ಆಗೋಯ್ತು, ಅಯ್ಯೋ ಹೆಣ್ಮಗು ಆಯಿತು, ಮತ್ತು ಸುಮ್ಮನೆ ಇರಬೇಕಾಗಿತ್ತಲ್ಲೋ, ಯಾವುದಾಗುತ್ತೋ ಗೊತ್ತಿಲ್ಲ ಅನ್ನೋದು ಸುಮ್ಮನೆ ಇರಬೇಕಾಗಿತ್ತು. ಸ್ವಾಮೀಜಿ ಇನ್ನೊಂದು ಗಂಡು ಆಗೋ ತನಕ ಸಮಾಧಾನ ಇಲ್ಲ. ಆಯಿತು, ಗಂಡು ಆಯಿತು, ಒಂದು ಹೆಣ್ಣು ಒಂದು ಗಂಡು, ಗೌರ್ಮೆಂಟ್ ಪ್ರಕಾರ ಆದರ್ಶ ಕುಟುಂಬ, ಇನ್ನೇನು ಬೇಕು? ಅಯ್ಯೋ ಸ್ವಾಮೀಜಿ ಅವರಿಬ್ಬರಿಗೆ LKGಗೆ ಸೀಟ್ ಸಿಗ್ತಿಲ್ಲ, ಇನ್ನು PG ಮಾಡೋ ತನಕ ಸಮಾಧಾನ ಇಲ್ಲ. ಇನ್ನು ಎಷ್ಟು ದಿವಸಕ್ಕೆ ಹೋಯ್ತು? ಈಗ ಆನಂದ 25 ವರ್ಷಕ್ಕೆ ಹೋಯ್ತು ಅದು PG ಮಾಡೋ ತನಕ. PG ಮಾಡಿದ್ರು, ಸ್ವಾಮೀಜಿ ಕೆಲಸ ಸಿಕ್ಕಲಿಲ್ಲ. ಸರಿ, ಕೆಲಸ ಸಿಕ್ಕಿತು, ಮತ್ತು ಅವನೆಲ್ಲೋ ಇದ್ದಾನೆ, ನಾವೆಲ್ಲೋ ಇದ್ದೀವಿ, ಇವಾಗ ಮದುವೆ ಮಾಡಿಬಿಟ್ರೆ ಸಾಕು. ಸರಿ, ಮದುವೆನೂ ಆಯಿತು. ಈಗ ಆ ಸೊಸೆ ಹೊಂದ್ಕೊಳ್ಳಲ್ಲ, ಈಗ ಬಂದ. ಆದರೆ ನಾವು ಆನಂದ ಸ್ವರೂಪನ ಅರ್ಥ ಮಾಡಿಕೊಂಡ್ರೆ ಯಾವ್ದು ಯಾಗನ್ನ ನಡೀಲಿ, ಬದಲಾಡಲೇನು. ಸೊ ಆ ರೀತಿಯಲ್ಲಿ ನಾ ಕಿಂಚಿತ್ ಸ್ವಚ್ಛತಿ ನಾ ಕಿಂಚಿತ್ ಸರ್ವೇಶು ಭೂತೇಶು, ಅಂದರೆ ಇಲ್ಲಿ ಎಲ್ಲ ಜೀವಿಗಳಿರ್ತಕ್ಕ ಸಮವಾಗಿದ್ದಾನೆ ಅನ್ನತಕ್ಕಂಥ ಅರ್ಥ ತಗೊಂಡಿಲ್ಲ ಇಲ್ಲಿ.
ಅದು ಮುಂದಿನ ಶ್ಲೋಕಕ್ಕೆ ತಗೊಳ್ತೀವಿ ಅಂತಾರೆ ಶಂಕರಾಚಾರ್ಯರು. ಇಲ್ಲಿ ಏನು ಅರ್ಥ ಕೊಡ್ತಾರೆ ಅಂದರೆ, ನನಗೆ ಯಾವ ರೀತಿ ಕಷ್ಟ ದುಃಖ ಅನ್ನತಕ್ಕಂತಾಗುತ್ತೋ ಬೇರೆಯವ್ರಿಗೆ ಅದೇ ರೀತಿ ನೋವಾಗುತ್ತೆ, ದುಃಖ ಆಗುತ್ತೆ. ಆದ ಕಾರಣ ನನಗೆ ಬೇರೆ ಯಾವ ರೀತಿ ನಡ್ಕೋಬೇಕು ಅಂತೀನೋ ನಾನು ಅದೇ ರೀತಿ ನಡ್ಕೋಬೇಕು. ಬೇರೆಯವ್ರ ಕಷ್ಟ ಸುಖ ಅನ್ನತಕ್ಕಂಥದ್ದು ನನಗೆ ಕಷ್ಟ ಸುಖ ಒಂದು ಯಾವ ರೀತಿ ನಾನು ಅನಿಸುತ್ತೋ ಅದೇ ರೀತಿ ಬೇರೆಯವ್ರಿಗೂ ಅಂತ ಯಾರಿಗೂ ನಾವು ದುಃಖ ಕೊಡಲಿಕ್ಕೆ ಕಷ್ಟ ಕೊಡಲಿಕ್ಕೆ ನಮ್ಮಿಂದ ಬೇರೆಯವ್ರಿಗೆ ಯಾವುದೇ ಕಷ್ಟ ಆಗಬಾರ್ದು. ಚೆನ್ನಾಗಿ ಒಂದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಹತ್ರ ಬರೋಕ್ಕೆ ಮುಂಚೆನೇ ಅವ್ರು ಎಷ್ಟೋ ಸಮಸ್ಯೆಗಳಲ್ಲೇ ಒದ್ದಾಡ್ತಿರ್ತಾರೆ. ಬರೋಕ್ಕೆ ಮುಂಚೆನೇ ಎಷ್ಟೋ ಸಮಸ್ಯೆಗಳು ಒದ್ದಾಡ್ತಾ ಇರ್ತಾರೆ. ಹೌದಾ? ಪಾಪ ದುಃಖಿ ನೋವು ತಿಂತಿರ್ತಾರೆ. ನಮ್ಮ ಹತ್ರ ಬಂದಾಗ ನಾವು ಇನ್ನೊಂದು ನೋವಿಟ್ರೆ ಅವ್ರಿಗೆ ಒಂದೆರಡು ನೋವು ತಿನ್ನೋದು ನಾವು ನೋವು ಕೊಡಬೇಕು ಹೊರತು ಬೇರೆಯವ್ರು ನೋವಿಡಕ್ಕೆ ಹೋಗಿ. ಯಾಕೆಂದರೆ ನನಗೆ ಯಾವ ರೀತಿ ದುಃಖ ಅನ್ನತಕ್ಕಂಥ ಬೇಡವೋ ಅವ್ರಿಗೂ ದುಃಖ ಬೇಡ. ಆದ ಕಾರಣ ಬೇರೆಯವ್ರ ದುಃಖವನ್ನು ಬೇರೆಯವ್ರ ಸುಖವನ್ನು ನನ್ನ ಸುಖ ನನ್ನ ದುಃಖ ಅಂತ ನೋಡಿ ಬೇರೆಯವ್ರಿಗೆ ಯಾವುದೇ ರೀತಿಯಂಥ ದುಃಖ ಅನ್ನತಕ್ಕಂಥ ಉಂಟು ಮಾಡಬಾರ್ದು. ಈ ರೀತಿ ಇಂಥವನು ಮದ್ಭಕ್ತಿಂ ಲಭತೆ ಪರಾಂ, ನನ್ನ ಭಕ್ತಿ ಪರಾಭಕ್ತಿಯನ್ನು ಸೇರಿಕೊಳ್ತಾನೆ ಅಂತಾರೆ. ಪರಾಭಕ್ತಿ ಅಂದರೆ ಏನು, ಯಾವ ರೀತಿ ಸೇರಿಕೊಳ್ತಾನೆ ಅನ್ನತಕ್ಕಂಥದ್ದನ್ನು ನಾಳಿನ ದಿವಸ ನಾವು ತಗೊಳ್ಳೋಣ. ನಾನು ಹೇಳಿದ್ದೆ ಮಧ್ಯಾಹ್ನ ಊಟ ಮಾಡಿ ಇನ್ನೂ ನಿಲ್ಸಿಲ್ಲ ನಾನು. ಎಷ್ಟು ಬೇಗ ಮನಸ್ಸು ಅರ್ಥಗಳು